Good evening, everybody. Today I am discussing about chemical reaction and equations. 2 marks questions and 1 mark MCQ questions. ಇವತ್ತು ನಾನು ಕೆಮಿಕಲ್ ರಿಯಾಕ್ಷನ್ ಮತ್ತೆ ಇಕ್ವೇಶನ್ ಅನ್ನ ಏನ್ ಮಾಡ್ತೀವಿ ನಾವು ಸ್ಟಡಿ ಮಾಡ್ತಿದ್ದೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಇಕ್ವೇಶನ್ ಯಾವುದು ಯಾವ ಯಾವ ರಿಯಾಕ್ಷನ್ಸ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅನ್ನ ಮತ್ತೆ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನ ಎಲ್ಲದನ್ನ ನಾವ್ ಇವತ್ತೇನ್ ಮಾಡ್ತೀವಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ನಾವು ಕ್ವಶನ್ಸ್ ಥ್ರೂ ನಾನೇನ್ ಮಾಡ್ತೀನಿ ಒಂದೊಂದೇ ಕಾನ್ಸೆಪ್ಟ್ಸ್ ಅನ್ನ ನಿಮ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಡೆಫಿನೇಷನ್ ಅನ್ನು ಅರ್ಥ ಮಾಡಿಸ್ತೀನಿ, ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಕಾನ್ಸೆಪ್ಟ್ ಅನ್ನು ನೋಡೋಣ ಬ್ರೀಫ್ ಆಗಿ. ಕರೋಷನ್ ಅಂದ್ರೆ ವೆನ್ ಎನಿ ರಿಯಾಕ್ಟೆಂಟ್ ಅಂದ್ರೆ ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ಏನ್ ಮಾಡುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಎನಿ ಮೆಟಲ್, ಅವಾಗ ಏನಾಗುತ್ತೆ ಅದನ್ನ ಕರೋಷನ್ ಅಂತ ಕರಿತೀವಿ. ರ್ಯಾನ್ಸಿಡಿಟಿ ಅಲ್ವಾ, ನೋಡಿ ಬ್ರೆಡ್ ಹೆಂಗೆ ಬೂಸ್ಟ್ ಬರೋದು ಅಂತ ಹೇಳ್ತೀವಿ ನಾವಲ್ವಾ. ಸೊ ದಿಸ್ ಇಸ್ ರ್ಯಾನ್ಸಿಡಿಟಿ. ಆಕ್ಸಿಡೇಷನ್, ರಿಡಕ್ಷನ್ ಎಲ್ಲವನ್ನ ನಾವೇನ್ ಮಾಡ್ತೀವಿ. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್, ರಿಡಕ್ಷನ್ ಅಂದ್ರೆ ಏನ್ ಹೇಳಿ, ಗೇನ್ ಆಫ್ ಇಲೆಕ್ಟ್ರಾನ್ ಅಲ್ವಾ. ಸೊ ಆಕ್ಸಿಡೇಷನ್, ರಿಡಕ್ಷನ್ ಮತ್ತೆ ಕರೋಷನ್, ರ್ಯಾನ್ಸಿಡಿಟಿ ಇದೆಲ್ಲದನ್ನ ಏನ್ ಮಾಡ್ತೀವಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಆಕ್ಸಿಡೇಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್ ಲಾಸ್ ಆಗುತ್ತೆ. ಸೊ ರಿಡಕ್ಷನ್ ಅಂದ್ರೆ ಏನು? ಗೇನ್ ಆಫ್ ಇಲೆಕ್ಟ್ರಾನ್. ಅಂದ್ರೆ ಸಿಂಪಲ್ ವೇದಲ್ಲಿ ನಾನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಈಗ ಸಪೋಸ್ ಈಗ ನಾನು ಸೋಡಿಯಂ ಕ್ಲೋರೈಡ್ ಅನ್ನ ತಗೊಂಡೆ ಅಂತ ಅಂದ್ಕೊಳ್ಳಿ. ಸೊ ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂದು ಅಟಾಮಿಕ್ ನಂಬರ್ ಎಷ್ಟು ಅಂತ ನೋಡ್ಕೋತೀನಿ ನಾನು. ಸೊ ಸೋಡಿಯಂದ ಅಟಾಮಿಕ್ ನಂಬರ್ ಎಷ್ಟು? 11. ಕ್ಲೋರಿನ್ ಎಷ್ಟು ಹೇಳಿ? 17 ಅಲ್ವಾ. ಸೊ ಇವರಿಗೇನು 10 ಇಲೆಕ್ಟ್ರಾನ್ಸ್ ಆದ್ರೆ ಯಾವ ಕಾನ್ಫಿಗರೇಷನ್ ಸಿಗುತ್ತೆ? ನಿಯಾನ್ ಕಾನ್ಫಿಗರೇಷನ್, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಗುತ್ತೆ. ಹಂಗೇನೆ ಇವ್ರಿಗೇನಾಗುತ್ತೆ ಹೇಳಿ, 18 ಇಲೆಕ್ಟ್ರಾನ್ ಆದ್ರೆ ಇವ್ರದ್ದೇನು ಅರ್ಗಾನ್ ಕಾನ್ಫಿಗರೇಷನ್ ಸಿಗುತ್ತೆ ಇವರಿಗೆ, ಸರಿನಾ? ಸೊ ಏನಾಗುತ್ತೆ, ಇವ್ರು ಏನ್ ಮಾಡ್ತಾರೆ, ಒಂದು ಇಲೆಕ್ಟ್ರಾನ್ ಅನ್ನ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಆಗಿ ಇವ್ರು ಏನ್ ಮಾಡ್ಕೊಳ್ತಾರೆ ಹೇಳಿ, ಒಂದು ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಂಡ್ರು, ಇನ್ನೊಬ್ರು ಒಂದು ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಂಡ್ರು. ಸೊ ದಿಸ್ ರಿಯಾಕ್ಷನ್ ಏನಾಗುತ್ತೆ ಹೇಳಿ, ರೆಡಾಕ್ಸ್ ರಿಯಾಕ್ಷನ್. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಎರಡನ್ನೂ ಕೂಡಿಸಿ ನಾವೇನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. NaCl, ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಕರೋಷನ್ ಅಲ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಮೆಟಲ್ ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಅದನ್ನ ಕರೋಷನ್ ಅಂತ ಕರಿತೀವಿ. ರಸ್ಟಿಂಗ್ ಅಂದ್ರೆ ಯಾವಾಗ ಐರನ್ ಆಕ್ಸಿಜನ್ ಜೊತೆ ತುಕ್ ಹಿಡಿಯೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಲ್ವಾ. ಸೊ ಇದೇನಾಗುತ್ತೆ, ಯಾವಾಗ ನಾವು ಹೊರಗಡೆ ಇಡ್ತೀವಿ ಯಾವ್ದಾದ್ರು ಒಂದು ಕಬ್ಬಿಣದ ಐಟಮ್, ಐರನ್ ಅನ್ನ ಇಡ್ತೀವಲ್ಲ, ಅವಾಗ ಏನಾಗುತ್ತೆ, ರಸ್ಟಿಂಗ್ ಆಗುತ್ತೆ, ರಸ್ಟ್ ಬರೋದು ಅಂತ ಹೇಳ್ತೀವಿ, ಸರಿನಾ? ಸೊ ಈ ಎಲ್ಲಾ ಕಾನ್ಸೆಪ್ಟ್ಗಳು ಪ್ಲಸ್ ನಾನೇನ್ ಮಾಡ್ತೀನಿ, ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನು ಈ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ, ಸರಿನಾ? ಈ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ಕ್ವಶನ್ ಅನ್ನ ನೋಡೋಣ. ನಾನು MCQs ಅನ್ನೆಲ್ಲ ಬಿಡಿಸ್ತಾ ಹೋಗ್ತೀನಿ ಈಗ. ಸೊ ಸ್ಲೇಕ್ಡ್ ಲೈಮ್ದು ಕೆಮಿಕಲ್ ಫಾರ್ಮುಲಾ ಹೇಳಿ ಅಂತ ಕೇಳಿದಾರಲ್ವಾ. ಸೊ ಸ್ಲೇಕ್ಡ್ ಲೈಮ್ದು ಕೆಮಿಕಲ್ ಫಾರ್ಮುಲಾ ಏನು? CaCO3. ರೈಟ್ ಡೌನ್ ಮಾಡ್ಕೊಳ್ಳಿ ಈ ಇಕ್ವೇಶನ್ ಅನ್ನ. ಸ್ಲೇಕ್ಡ್ ಲೈಮ್ದು ಕೆಮಿಕಲ್ ಫಾರ್ಮುಲಾ ಏನು? ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಇನ್ನೊಂದು ಹೆಸರು ಏನ್ ಹೇಳಿ? ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ ಅಲ್ವಾ. ಸುಣ್ಣದ ಕಲ್ಲು ಅಥವಾ ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ ನಾವು. ಇದೇನ್ ಹೇಳಿ? ಕೆಮಿಕಲ್ ಫಾರ್ಮುಲಾ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಸರಿನಾ? ಕ್ವಶನ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಲೇಕ್ಡ್ ಲೈಮ್ ಕೆಮಿಕಲ್ ಫಾರ್ಮುಲಾ ಫಸ್ಟ್ ಒನ್ ಏನು? CaCO3, ಇನ್ನೊಂದು CaCO2, ಇನ್ನೊಂದು CaCO, ಇನ್ನೊಂದು CaHCO3. ಇದಿಷ್ಟು ಏನ್ ಹೇಳಿ, ನಮ್ಮ ಹತ್ರ ಇರೋ ಸ್ಲೇಕ್ಡ್ ಲೈಮ್ ಇರೋ ಕೆಮಿಕಲ್ ಕಂಪೋಸಿಷನ್ ಅಲ್ಲಿ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ಸ್ಲೇಕ್ಡ್ ಲೈಮ್ ಅಂದ್ರೇನು?
ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಆನ್ಸರ್ ಎ ಈಸ್ ಕರೆಕ್ಟ್ ಆನ್ಸರ್. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ರೆಸ್ಪಿರೇಷನ್ ಈಸ್ ಅ ಅಲ್ವಾ? ರೆಸ್ಪಿರೇಷನ್ ಅಂದ್ರೆ ಉಸಿರಾಡೋದು ನಾವು ಅಲ್ವಾ? ಎಂಡೋಥರ್ಮಿಕ್ ಪ್ರಾಸೆಸ್, ಎಕ್ಸೋಥರ್ಮಿಕ್ ಪ್ರಾಸೆಸ್, ಡಿಸ್ಪ್ಲೇಸ್ಮೆಂಟ್ ಪ್ರಾಸೆಸ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರಾಸೆಸ್. ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ನೋಟ್ ಡೌನ್ ಮಾಡ್ಕೊಳ್ಳಿ. ರೆಸ್ಪಿರೇಷನ್ ಈಸ್ ಎಂಡೋಥರ್ಮಿಕ್ ಅಂದ್ರೆ ಏನ್ ಹೇಳಿ? ಈ ರಿಯಾಕ್ಷನ್ ಆಗುವಾಗ, ಎಂಡೋ ಅಂದ್ರೇನು? ಒಳಗಡೆ ಅಲ್ವಾ? ಇನ್ನರ್ ಸೈಟ್. ಎಂಡೋ ಅಂದ್ರೆ ಎಂಡೋಥರ್ಮಿಕ್. ಥರ್ಮಲ್ ಅಂದ್ರೇನು? ಹೀಟ್. ಹೀಟ್ ಅನ್ನ ಯೂಸ್ ಮಾಡಿ, ಹೀಟ್ ಅನ್ನ ಅಬ್ಸಾರ್ಬ್ ಮಾಡಿ ಯಾವ ರಿಯಾಕ್ಷನ್ ಆಗುತ್ತೋ ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಅದರ ಅಪೋಸಿಟ್. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಯಾವಾಗ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಯಾವ್ದಾದ್ರು ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಸಪೋಸ್ ಯಾವ್ದಾದ್ರೂ ಒಂದು ಎಲಿಮೆಂಟ್ ಬಂತು. ಸಪೋಸ್ ಇವರು Fe+CuSO4 gives FeSO4 ಪ್ಲಸ್ Cu ಅಂತ ಇದೆ ಅಂತ ಅನ್ಕೊಳ್ಳಿ. ಯಾರನ್ನ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಯಾರಿದಾರಲ್ಲ ಅವರು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ಏನ್ ಮಾಡ್ತಾರೆ ಹೇಳಿ? ರೀಪ್ಲೇಸ್ ಮಾಡ್ತಾರೆ. ಹಾಗಾಗಿ ಅದನ್ನ ಏನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸರಿನಾ? ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಪೋಸ್ NaCl ಪ್ಲಸ್ KOH ಅಂತ ತಗೋತೀನಿ. NaOH ಪ್ಲಸ್ KCl. ಇಲ್ಲೇನಾಗುತ್ತೆ? ಅಯಾನ್ ಎಕ್ಸ್ಚೇಂಜ್ ಆಯ್ತು. ವೆನ್ ರಿಯಾಕ್ಷನ್ ಹ್ಯಾಪನ್ಸ್, ಇದನ್ನ ನಾವು ನೆಕ್ಸ್ಟ್ ನಮ್ಮ ಎಕ್ಸಾಂಪಲ್ಗಳಲ್ಲಿ, ಕ್ವಶನ್ಗಳಲ್ಲಿ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಸೊ NaCl ಮತ್ತೆ KOH, ಸೋಡಿಯಂ ಕ್ಲೋರೈಡ್ ಮತ್ತೆ ಒಂದು ನಾನು KOH ಅನ್ನ ತಗೊಂಡ್ರೆ NaOH ಮತ್ತೆ KCl ಬಂತು. ಇಲ್ಲೇನ ಆಯ್ತು? Na ಪ್ಲಸ್ ಅಯಾನ್ ಅಲ್ವಾ? ಸೊ Na ಪ್ಲಸ್ Cl ಮೈನಸ್, K ಪ್ಲಸ್ OH ಮೈನಸ್. ಇದೇನನ್ನ ಕೊಡ್ತು? NaOH ಮತ್ತೆ KCl. ರಿಯಾಕ್ಟೆಂಟ್ ಸೈಡ್ ಅಲ್ಲಿ NaCl KOH ಇದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಏನಿತ್ತು? NaOH ಮತ್ತೆ KCl ಬಂತಲ್ವಾ? ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎರಡು ರಿಯಾಕ್ಟೆಂಟ್, ರಿಯಾಕ್ಟೆಂಟ್ಸ್ ಇರುವಾಗ ಅಯಾನ್ಸ್ ಏನಾಗುತ್ತೆ ಅದ್ರ ಮಧ್ಯೆ ಎಕ್ಸ್ಚೇಂಜ್ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಡಬಲ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತ ಕರಿತೀವಿ. ಸರಿನಾ? ಸೊ ರೆಸ್ಪಿರೇಷನ್ ಅಂದ್ರೆ ಏನು? ಈಗ ನಾವು ಕ್ವಶನ್ಗೆ ಬರ್ತೀವಿ. ಇದೆಲ್ಲ ಬಿಟ್ಟು ಈಗ ನಾನು ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಕರಿತೀನಿ. ಇದೇನು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವಾಗ ನಾವು ಉಸಿರನ್ನ ಬಿಡ್ತೀವಲ್ಲ, ಉಸಿರಾಟ ಮಾಡ್ತೀವಲ್ಲ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನ ನಾನು ಏನಂತ ಕರಿತೀನಿ? ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂತ ಕರಿತೀನಿ. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಶನ್. ಸ್ಟೂಡೆಂಟ್ಸ್, ಈಗ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. Mg ಮತ್ತೆ ಆಕ್ಸಿಜನ್ ಅನ್ನ ಸ್ಟಡಿ ಮಾಡೋಣ. ಸೊ ಒಂದ್ ಸಣ್ಣ ನಾನು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸಪೋಸ್ ನಮ್ಮ ಹತ್ರ ಏನು ಹೇಳಿ? 12 ರೂಪೀಸ್ ಇದೆ. ಕರೆಕ್ಟಾ? ಇವ್ರ ಹತ್ರ ಎಷ್ಟಿದೆ ಹೇಳಿ? 8 ರೂಪೀಸ್ ಇದೆ. ನೀವು Mg ಅಂತ ಅನ್ಕೊಳ್ಳಿ. ಇವ್ರೇನು? ಆಕ್ಸಿಜನ್ ನಿಮ್ಮ ಫ್ರೆಂಡ್. ಸೊ ಇವ್ರ ಹತ್ರ 8 ರೂಪೀಸ್ ಇದೆ. ಸೊ ಇವರು ನಿಯಾನ್ ಕಾನ್ಫಿಗರೇಷನ್ ಆಗಕ್ಕೆ ಎಷ್ಟು ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಬೇಕು ಹೇಳಿ? 2 ಇಲೆಕ್ಟ್ರಾನ್ ಅನ್ನು ಲಾಸ್ ಮಾಡ್ಕೋಬೇಕು. ಇವರಿಗೆ ಅದೇ ನಿಯಾನ್ ಕಾನ್ಫಿಗರೇಷನ್ ಬರಕ್ಕೆ ಎಷ್ಟು ಇಲೆಕ್ಟ್ರಾನ್ ಬೇಕು ಹೇಳಿ? 10 ಆಗಕ್ಕೆ 2 ಪ್ಲಸ್ ಇಲೆಕ್ಟ್ರಾನ್ ಬೇಕಲ್ವಾ? ಇವ್ರಿಗೆ ಏನಾಗ್ಬೇಕು ಹೇಳಿ? 12 ಮೈನಸ್ 2 ಇಲೆಕ್ಟ್ರಾನ್ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಕೇಳಿದಾರೆ ಅವರು. ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಮತ್ತೆ ಇಕ್ವೇಶನ್ ಅನ್ನು ಬರ್ದು. ಸೊ ರಿಯಾಕ್ಷನ್ ಏನ್ ಹೇಳಿ? Mg ಪ್ಲಸ್ O2 MgO, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ನಾನು ಇಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ. 2 ಆಕ್ಸಿಜನ್ ಇದೆಯಲ್ಲ, ಸೊ 2 ಮ್ಯಾಗ್ನೀಷಿಯಂ ಅನ್ನ ತಗೊಳ್ತೀನಿ. ಅದೇ ಇಕ್ವೇಶನ್ ಅನ್ನ ನಾವು ಬರಿತಾ ಇದೀವಿ ಈಗ. ಕರೆಕ್ಟಾ? ಸೊ ಇಲ್ಲಿ ಯಾರು ಲಾಸ್ ಮಾಡ್ಕೊಳ್ತಾ ಇದ್ದಾರೆ? ಮೆಗ್ನೀಷಿಯಂ ಏನ್ ಮಾಡ್ತಿದೆ? ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ. ನಮಗ್ ಗೊತ್ತಲ್ವಾ ಲಾಸ್ ಆಫ್ ಇಲೆಕ್ಟ್ರಾನ್ ಅಂದ್ರೆ ಏನು?
mg ಏನ್ ಮಾಡ್ತಿದೆ ಮಕ್ಕಳೇ? ಲಾಸ್ ಆಫ್ ಇಲೆಕ್ಟ್ರಾನ್. ಆಕ್ಸಿಜನ್ ಏನ್ ಮಾಡ್ತಿದೆ? ಅದೇ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ತಿದೆ. ಸೊ ನನಗೆ 10 ಇಲೆಕ್ಟ್ರಾನ್ಸ್ ಇದ್ರೆ ನಾನೇನಾಗ್ತೀನಿ ಹೇಳಿ? ನನ್ಗೆ ಸ್ಟೇಬಲ್ ಸ್ಟೇಟ್ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ನನ್ನ 2 ಇಲೆಕ್ಟ್ರಾನ್ಸ್ ಅನ್ನ ಆಕ್ಸಿಜನ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ? ಸೊ ನಾವಿಬ್ರು ಸೇರಿ ಒಂದು ಕಂಪೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದೇನ್ ಹೇಳಿ? MgO. ಸೊ ಮೆಗ್ನೀಷಿಯಂ ಯಾವಾಗ ಲಾಸ್ ಆಫ್ ಇಲೆಕ್ಟ್ರಾನ್ ಆಯ್ತೋ ಅವಾಗ ಇದನ್ನ ಏನಂತ ಕರಿತೀವಿ? ರಿಯಾಕ್ಷನ್ ಅನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೋಟ್ ಡೌನ್ ಮಾಡ್ಕೊಳ್ಳಿ. ಆಕ್ಸಿಡೇಷನ್ ರಿಯಾಕ್ಷನ್. ಸರಿನಾ? ಯಾರು ಆಕ್ಸಿಡೇಷನ್ ಆದ್ರೆ ಇಲ್ಲಿಗ? ಮೆಗ್ನೀಷಿಯಮು ಆಕ್ಸಿಡೇಷನ್ ಆಯ್ತು. ಆಕ್ಸಿಜನ್ ಏನಾಯ್ತು ಹೇಳಿ? ಗೇನ್ ಆಫ್ ಇಲೆಕ್ಟ್ರಾನ್ ಆಯ್ತು ಅಲ್ವಾ? ಗೇನ್ ಆಫ್ ಇಲೆಕ್ಟ್ರಾನ್. ಸರಿನಾ? ಸೊ ಆಕ್ಸಿಜನ್ನು ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ಕೊಳ್ತ ಹೇಳಿ? ಗೇನ್ ಮಾಡ್ಕೊಂತು. ಸೊ ಆಕ್ಸಿಜನ್ ಏನಾಯ್ತು ಹೇಳೀಗ? ರೆಡ್ಯೂಸ್ ಆಯ್ತು. ಸರಿನಾ? ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸಿಡೇಷನ್ ಆಗ್ಬಿಡ್ತು, ಆಕ್ಸಿಜನ್ ಏನಾಯ್ತು? ಗೇನ್ ಮಾಡ್ಕೊಂಡು ರೆಡ್ಯೂಸ್ ಆಗ್ಬಿಡ್ತು. ಸೊ ಈ ಆಕ್ಸಿಡೇಷನ್ ಆಗಕ್ಕೆ, ಇವರು ಆಕ್ಸಿಡೈಸ್ ಆಗಕ್ಕೆ ಕಾರಣ ಯಾರು? ಆಕ್ಸಿಜನ್. ಮೆಗ್ನೀಷಿಯಂ ಆಕ್ಸಿಡೈಸ್. ಕರೆಕ್ಟಾಗಿ ಕೇಳ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಇದು. ಯಾವುದು ಆಕ್ಸಿಡೇಷನ್ ಆಗುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸ್ ಆಗುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಯಾರು ಇವರು ಈ O2 ಇದೆಯಲ್ಲ, ದಿಸ್ ಈಸ್ ದ ಕಾಸ್ ಫಾರ್ ಆಕ್ಸಿಡೇಷನ್ ಅಲ್ವಾ? ಇವ್ರು ಇರೋದಕ್ಕೆ ಇವ್ರು ಆಕ್ಸಿಡೈಸ್ ಆದ್ರಲ್ವಾ? ಸೊ ಇವರನ್ನ ಏನಂತ ಕರಿತೀನಿ ನಾನು? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಸೊ ದಿಸ್ ಒನ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀನಿ. ಮೆಗ್ನೀಷಿಯಂ ಅನ್ನ ಏನಂತ ಕರಿತೀನಿ ನಾನು? ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀನಿ. ಐಡೆಂಟಿಫೈ ದ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಶನ್ ಅಂತ ಕರೆದಿದ್ದಾರೆ ಅಲ್ವಾ? ಸೊ ಆಕ್ಸಿಡೈಸಿಂಗ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಯಾವ್ಯಾವ್ದು? ಈಗ ಮೆಗ್ನೀಷಿಯಂ ರೆಡ್ಯೂಸಿಂಗ್ ಏಜೆಂಟ್ ಆಯ್ತು, O2 ಏನಾಯ್ತು? ಆಕ್ಸಿಡೈಸಿಂಗ್ ಏಜೆಂಟ್ ಆಯ್ತು. ಇನ್ ದ ಫಾಲೋವಿಂಗ್ ಕೆಮಿಕಲ್ ಫಾರ್ಮುಲಾ. ಎರಡಕ್ಕೂ ಒಂದೊಂದು ಮಾರ್ಕು. ಕರೆಕ್ಟಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ಅ ಕೆಮಿಕಲ್ ಇಕ್ವೇಶನ್ ಇನ್ವಾಲ್ವ್ಸ್ ಒನ್ ಆಫ್ ದೀಸ್ ರಿಯಾಕ್ಷನ್ಸ್ ಅಂತ ಕರೆದಿದ್ದಾರೆ. ಏನು ಕೆಮಿಕಲ್ ರಿಯಾಕ್ಷನ್? ಸಪೋಸ್ ನಾನೊಂದು ರಿಯಾಕ್ಷನ್ ಅನ್ನ ತಗೊಳ್ತೀನಿ. ಈಗ HCl ಮತ್ತೆ NaOH ಆಸಿಡ್ ಬೇಸ್ ಅನ್ನ ತಗೊಳ್ತಾ ಇದ್ದೀನಿ. ಇವರಿಬ್ರು ಏನಾಗ್ತಾರೆ ಹೇಳಿ? ರಿಯಾಕ್ಟೆಂಟ್ ಅಲ್ವಾ? ರಿಯಾಕ್ಟೆಂಟ್ ವಿಚ್ ರಿಯಾಕ್ಟ್ಸ್ ಅಲ್ವಾ? ಸೊ ನನಗೇನ್ ಸಿಗುತ್ತೆ ಸ್ಟೂಡೆಂಟ್ಸ್? NaCl ಪ್ಲಸ್ H2O ಅಲ್ವಾ? ಒಂದು ಸಾಲ್ಟ್ ಸಿಗುತ್ತೆ ನನಗೆ. ಯಾವತ್ತು ಒಂದು ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೇನ್ ಸಿಗುತ್ತೆ? ಒಂದು ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ ನಮ್ಗೆ. ಕೆಮಿಕಲ್ ಇಕ್ವೇಶನ್ಸ್ ಇನ್ವಾಲ್ವ್ ಒನ್ ಆಫ್ ದೀಸ್ ರಿಯಾಕ್ಷನ್ಸ್ ಅಂತ ಕರೆದಿದ್ದಾರೆ. ಯಾವ್ಯಾವ್ದು ಇರುತ್ತೆ ಅಂತ ಯಾರ್ಯಾರಿದ್ದಾರೆ ಇದ್ರಲ್ಲಿ? ಇಲ್ಲಿಗ ಒಂದು ರಿಯಾಕ್ಟೆಂಟ್ಸ್ ಇದೆ, ಇನ್ನೊಂದೇನಿದೆ? ಪ್ರಾಡಕ್ಟ್ಸ್ ಇದೆ. ಸೊ ಮೈ ಆನ್ಸರ್ ಈಸ್ ಸಿ. ಅರ್ಥ ಆಯ್ತಾ? HCl ಮತ್ತೆ NaOH ಅನ್ನ ಕನ್ಸಿಡರ್ ಮಾಡಿದ್ರೆ NaCl ಮತ್ತೆ H2O ಸಿಗುತ್ತೆ. ಕರೆಕ್ಟಾ? ಸೊ NaCl ಮತ್ತೆ H2O ಸಿಗುತ್ತೆ. HCl NaOH ಏನಾಯ್ತು? ರಿಯಾಕ್ಟೆಂಟ್ಸ್. NaCl ಮತ್ತೆ H2O ಏನಾಯ್ತು? ಪ್ರಾಡಕ್ಟ್ಸ್. ಸೊ ಮೈ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್. Fe2O3 plus 2Al gives Al2O3 ಅಂದ್ರೆ ferrous oxide when react with aluminum it will give you aluminum oxide plus iron ಅಲ್ವಾ? The above reaction is the example of what ಅಲ್ವಾ? ಕಾಂಬಿನೇಷನ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿಗ? ಯಾವತ್ತು 2 or more ಪ್ರಾಡಕ್ಟ್ ಏನಾಗುತ್ತೆ ಹೇಳಿ? ಸೇರಿ ಒಂದು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮಾನಿಟರ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಕ್ಯಾಮ್ರಾ. ಓಕೆ, ಈಗ ಓಕೆ ಸರಿ ಇದೆ. ಥ್ಯಾಂಕ್ ಯು. ಸೊ ಕಾಂಬಿನೇಷನ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ?
ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೇನು, ಒನ್ ಆರ್ ಈಗ ಎ ಪ್ಲಸ್ ಬಿ ಎರಡು ಸೇರಿ ಏನ್ ಕೊಡುತ್ತೆ ಹೇಳಿ, ಒನ್ ಆರ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ ಸೇರಿ ಒಂದೇ ಪ್ರಾಡಕ್ಟ್ ಅನ್ನ ಎ ಬಿ ಅನ್ನ ಕೊಟ್ರೆ ಏನಾಗುತ್ತೆ, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ನಾನು ಎ ಬಿ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತಿದ್ದೀನಿ, ಬೇರೆ ತಗೊಳ್ತಾ ಇಲ್ಲ, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಸೊ ನೆಕ್ಸ್ಟ್ ಒನ್ ಎ ಬಿ ಪ್ಲಸ್ ಸಿ ಡಿ ಇದೆ ಇಲ್ಲಿ. ಏನ್ ಸಿಗ್ತಿದೆ ನನಗೆ, ಎ ಸಿ ಪ್ಲಸ್ ಬಿ ಡಿ ಸಿಗ್ತಿದೆ. ಕರೆಕ್ಟಾ? ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಈ ಎ ಬಿ ಮತ್ತೆ ಸಿ ಡಿ ಮಧ್ಯೆ ಏನಾಗ್ತಿದೆ, ಅಯಾನ್ ಎಕ್ಸ್ಚೇಂಜ್ ಆಗ್ತಿದೆ. ಸೊ ನನ್ಗೆ ಏನಾಗ್ತಿದೆ, ಎ ಸಿ ಮತ್ತೆ ಬಿ ಡಿ ಸಿಗ್ತಿದೆ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ, ಇಲ್ಲಿ ಒಂದು ಎ ಇದೆ, ಈ ಎ ಏನಾಗುತ್ತೆ ಅಂದ್ರೆ ರಿಯಾಕ್ಟ್ ಆಗಿ ಬಿ ಪ್ಲಸ್ ಸಿ ಅನ್ನ ಕೊಡ್ತಿದೆ. ಸರಿನಾ? ಸೊ ಇದೇನಾಗ್ತಿದೆ, ಡಿಕಂಪೋಸ್ ಆಗ್ತಿದೆ ಅಂತ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲೊಬ್ರು ಎ ಇದ್ದಾರೆ, ಇಲ್ಲೇನು ಬಿ ಪ್ಲಸ್ ಸಿ ಇದೆ ನಮ್ಮ ಹತ್ರ. ಕರೆಕ್ಟಾ? ಇದೇನಾಗ್ತಿದೆ ಹೇಳಿ, ಈ ಬಿ ಏನ್ ಮಾಡ್ತು, ಎ ನ ಡಿಸ್ಪ್ಲೇಸ್ ಮಾಡ್ಬಿಡ್ತು. ಯಾವಾಗ ಎ ಮೋರ್ ರಿಯಾಕ್ಟಿವ್ ಆಗಿತ್ತಲ್ಲ, ಅವಾಗ ಏನ್ ಮಾಡ್ತು, ಬಿ ನ ಎ ಏನ್ ಮಾಡ್ಬಿಡ್ತೇಳಿ, ರೀಪ್ಲೇಸ್ ಮಾಡ್ಬಿಡ್ತು. ಅವರ ಪ್ಲೇಸ್ಗೆ ಇನ್ನೊಬ್ರು ಬಂದ್ರು. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅವಾಗ ನಮ್ಗೆ ಏನ್ ಸಿಕ್ತು ಪ್ರಾಡಕ್ಟ್, ಎ ಸಿ ಪ್ಲಸ್ ಬಿ ಸಿಕ್ತು. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಒನ್ ಅಲ್ಲಿ ಏನು, ಎ ಪ್ಲಸ್ ಬಿ ಗಿವ್ಸ್ ಎ ಬಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಏನು, ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ಎ ಸಿ ಪ್ಲಸ್ ಬಿ ಡಿ. ಸೊ ಏನಾಗುತ್ತೆ ಇಲ್ಲಿ ಹೇಳಿ, ಅಯಾನ್ ಎಕ್ಸ್ಚೇಂಜ್ ಆಯ್ತು. ಇಲ್ಲೇನು, ಒಂದು ಎ ಮಾತ್ರ ಇದೆ ನಮ್ಮ ಹತ್ರ. ಸೊ ದರ್ ಈಸ್ ಒನ್ ಎ, ಇಟ್ ವಿಲ್ ಗಿವ್ ಟೂ ಆರ್ ಮೋರ್ ಪ್ರಾಡಕ್ಟ್, ಡಿಕಂಪೋಸ್ ಆಯ್ತು ಅಲ್ವಾ? ಸೊ ಬಿ ಪ್ಲಸ್ ಸಿ ಸಿಕ್ತು ನಮ್ಗೆ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಯಾವಾಗ ಮೋರ್ ರಿಯಾಕ್ಟಿವ್ ಕಂಪೌಂಡ್ ಇದೆಯೋ ಅದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ಏನ್ ಮಾಡ್ತು, ಡಿಸ್ಪ್ಲೇಸ್ ಮಾಡ್ತು. ಅದನ್ನ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ ಈ ಎಕ್ಸಾಂಪಲ್ ಅಲ್ಲಿ Fe2O3 ಪ್ಲಸ್ 2Al ಅಲ್ವಾ, ಅಲ್ಯೂಮಿನಿಯಂ ಏನ್ ಮಾಡ್ತ ಹೇಳಿ, ಐರನ್ ಅನ್ನ ರೀಪ್ಲೇಸ್ ಮಾಡ್ತು. ಸೊ Al2O3 ಪ್ಲಸ್ 2Fe, ಇದು ಇಕ್ವೇಶನ್ ಬ್ಯಾಲೆನ್ಸ್ ಆಗಿರೋದನ್ನೇ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ವಾಟ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ವಾ? ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಕೆಮಿಕಲ್ ರಿಯಾಕ್ಷನ್. ನೋಡಿ ನಾನು ಸೇಮ್ ಕ್ವಶನ್ ಅನ್ನೇ ಫಸ್ಟ್ ಅಲ್ಯೂಮಿನಿಯಂ ಅನ್ನ ಕನ್ಸಿಡರ್ ಮಾಡಿದ್ವಿ, ಇವಾಗ ಯಾವ್ದನ್ನ ಕನ್ಸಿಡರ್ ಮಾಡ್ತಿದೀವಿ ಹೇಳಿ, ನಾವು ಕಾಪರ್ ಅನ್ನ ಕನ್ಸಿಡರ್ ಮಾಡ್ತಿದೀವಿ. CuSO4 ಕಾಪರ್ ಸಲ್ಫೇಟ್ ಅನ್ನ ಕನ್ಸಿಡರ್ ಮಾಡ್ತಿದೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನಾಯ್ತು ಅಂತ ಹೇಳ್ದೆ ಹೇಳಿ, ನಾನು ಎ ಇರುತ್ತೆ, ಇದು Fe ಅಂದ್ರೆ ನಾನು ಏನ್ ತಗೋತೀನಿ, ಎ ಅಂತ ತಗೊಳ್ತೀನಿ, ಪ್ಲಸ್ ಇವ್ರು ಯಾರು, ಬಿ ಸಿ. ಕರೆಕ್ಟಾ? ವಿಲ್ ಗಿವ್ ಯು ಎ ಸಿ ಪ್ಲಸ್ ಬಿ ನ ಕೊಡುತ್ತೆ ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದ್ರೆ ಈ ತರ ಇರುತ್ತೆ. ಡಿಕಂಪೋಸಿಷನ್ ಅಂದ್ರೆ ಏನಾಗುತ್ತೆ ಅಂತ ಹೇಳಿದೆ ನಾನು, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನಾನು. ಡಿಕಂಪೋಸಿಷನ್ ರಿಯಾಕ್ಷನ್ ಈಸ್ ಎ ಇರೋದು ಬಿ ಪ್ಲಸ್ ಸಿ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇದನ್ನ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕಾಂಬಿನೇಷನ್ ಅಂದ್ರೆ ಏನು, ಎ ಪ್ಲಸ್ ಬಿ ಏನ್ ಕೊಡುತ್ತೆ ಹೇಳಿ, ಸಿ ಕೊಟ್ಬಿಡುತ್ತೆ, ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಎ ಬಿ ಪ್ಲಸ್ ಸಿ ಡಿ ವಿಲ್ ಗಿವ್ ಯು ಎ ಸಿ ಪ್ಲಸ್ ಬಿ ಡಿ. ಕರೆಕ್ಟಾ? ಸೊ ಇದು ಒಂದು ಎಕ್ಸಾಂಪಲ್ ಯಾವ್ದು ಹೇಳಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಂದು ಎಕ್ಸಾಂಪಲ್. ಮೋರ್ ರಿಯಾಕ್ಟಿವ್ ಐರನ್ ವಿಲ್ replace copper in this reaction. So this reaction is one of the example for displacement reaction. ಸರಿನಾ? Next, what happens when dilute hydrochloric acid is added to iron filings? Tick the correct answer ಅಂತ ಕೊಟ್ಟಿದಾರಲ್ವಾ. What happens when hydrochloric acid react with iron ಅಂತ ಕೊಟ್ಟಿದ್ದಾರೆ. So consider HCl plus Fe ಅಲ್ವಾ? HCl plus Fe gives FeCl2 plus
H2. So hydrogen gas and iron chlorides are produced. ಅಲ್ವಾ? ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಹೇಳಿ? 2Fe ಅಲ್ವಾ? FeCl2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ವಾಟ್ ಹ್ಯಾಪನ್ಸ್ ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ ಹೇಳಿ, ಹೈಡ್ರೋಕ್ಲೋರಿಕ್ ಆಸಿಡ್ ಫಾರ್ಮುಲಾ ಬರ್ಕೊಬಿಡೋದು. ಇನ್ನೊಂದು ನಮ್ಮ ಹತ್ರ ಇರೋದೇನ್ ಹೇಳಿ, ಈಗ ಐರನ್ ಇದೆ ಅಲ್ವಾ? ಸೊ ಐರನ್ ಫಾರ್ಮುಲಾ ವಿ ಹ್ಯಾವ್ ಟು ರೈಟ್. ದೆನ್ ಇಟ್ ವಿಲ್ ಗಿವ್ ಐರನ್ ಕ್ಲೋರೈಡ್. ಇಲ್ಲಿ ನೋಡಿ, ಐರನ್ ಕ್ಲೋರೈಡ್ ಇದೆ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಆರ್ ಪ್ರೊಡ್ಯೂಸ್ಡ್. ಓಕೆ, ನೆಕ್ಸ್ಟ್ ಕ್ವಶನ್. ವೈ ಶುಡ್ a magnesium ribbon is cleaned before burning air ಅಂತ ಕೇಳಿದ್ದಾರೆ ಅಲ್ವಾ? ಮೆಗ್ನೀಷಿಯಂ ರಿಬ್ಬನ್ ಶುಡ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಬಿಕಾಸ್, ಈಗ ನೋಡಿ ಮೆಗ್ನೀಷಿಯಂ ರಿಬ್ಬನ್ದು ಕೆಮಿಕಲ್ ಈಗ ನಾನು ಬರ್ನ್ ಆಗ್ತಿದೆ ಅಂದ್ರೆ ಏನ್ ಹೇಳಿ, 2Mg ಪ್ಲಸ್ O2 2MgO, ಕರೆಕ್ಟಾ? ಸೊ ಏನಾಗುತ್ತೆ, ವೆನ್ ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ವಿಲ್ ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಯಾಕೆ ನಾವು ಕ್ಲೀನ್ ಮಾಡ್ಕೋಬೇಕು ಮೆಗ್ನೀಷಿಯಂ ರಿಬ್ಬನ್ ಅನ್ನ? ಇಟ್ ವಿಲ್ ರಿಯಾಕ್ಟ್ ಕ್ವಿಕ್ಲಿ ಟು ಫಾರ್ಮ್ white layer of MgO, magnesium oxide, with impurity. ಆಯ್ತಾ? with impurities. So impurities, it doesn't burn. ಬರ್ನ್ ಇದೇನಾಗುತ್ತೆ ಹೇಳಿ, ಬರ್ನ್ ಆಗಲ್ಲ ಮೆಗ್ನೀಷಿಯಂ ರಿಬ್ಬನ್. ಯಾವಾಗ ಇಂಪ್ಯೂರಿಟಿ ಇದ್ರೆ ಅದು ಬರ್ನೇ ಆಗಲ್ಲ, ಕ್ವಿಕ್ ಆಗಿ ಫಾರ್ಮ್ ಮಾಡ್ಕೊಳ್ಳುತ್ತೆ, ಒಂದು ವೈಟ್ ಲೇಯರ್ ಫಾರ್ಮೇಶನ್ ಆಗ್ಬಿಡುತ್ತೆ ಅದ್ರ ಮೇಲ್ಗಡೆ. ಹಾಗಾಗಿ ಏನ್ ಮಾಡಲ್ಲ, ಬರ್ನ್ ಆಗಲ್ಲ. ದಟ್ಸ್ ವೈ ನಾವೇನ್ ಮಾಡ್ತೀವಿ, ಕ್ಲೀನ್ ಮಾಡ್ಕೊಳ್ತೀವಿ. ಇದನ್ನ ಬರ್ಕೊಳ್ಳಿ. ಇಟ್ ವಿಲ್ ರಿಯಾಕ್ಟ್ ಕ್ವಿಕ್ಲಿ ಟು ಫಾರ್ಮ್ ವೈಟ್ ಲೇಯರ್ ಆಫ್ MgO with impurity, so it doesn't burn. So magnesium ribbon should be cleaned before burning air ಅಂತ ತಗೊಳ್ಳಿ. ಕರೆಕ್ಟಾ? Next question. Identify the substances that are oxidized and the substances that are reduced ಅಂತ ಕೇಳಿದ್ದಾರೆ. ಸರಿನಾ ಮ್ಯಾಮ್? ಒನ್ ಮಿನಿಟ್ ಮ್ಯಾಮ್. ಮೋರ್ ಆಪ್ಷನ್ ಇದೆಯಲ್ಲ ಮ್ಯಾಮ್, ನೀವು ಕೆಳಗಡೆ ಸ್ಕ್ರೀನ್ ಅಲ್ಲಿ ಎಲ್ಲಿ ಮೋರ್ ಅಂತ ಇದೆ ನೋಡಿ ಮ್ಯಾಮ್. ಕೆಳಗಡೆ ಸ್ಕ್ರೀನ್? ಎಸ್ ಮ್ಯಾಮ್. ಪಾಸ್ ಸ್ಟಾಪ್ ರೆಕಾರ್ಡಿಂಗ್ ಪಕ್ಕದಲ್ಲಿ ಮೋರ್ ಅಂತ ಇದೆ ನೋಡಿ, ಝೂಮ್ ಅಲ್ಲಿ. ಓಕೆ, ಅಲ್ಲಿ ಟರ್ನ್ ಆಫ್ ಆನೋಟ್ ಅಂತ ಇದೆ ನೋಡಿ. ಸ್ಟಾಪ್ ಆಯ್ತು. ಬ್ರೇಕ್ಔಟ್ ರೂಮ್ಸ್, ಡಿಸೇಬಲ್ ಅನ್ನೋಟೇಶನ್ ಫಾರ್ ಅದರ್ಸ್ ಅಲ್ವಾ? ಅದು ಕೊಡಿ ಮ್ಯಾಮ್, ಅದು ಕೊಡಿ ಮ್ಯಾಮ್. ಓಕೆ ಅವಾಗ ಮಕ್ಕಳು ಸ್ಕ್ರೀನ್ ಮೇಲೆ ಬರೆಯೋದು. ಓಕೆ ಥ್ಯಾಂಕ್ ಯು. ಓಕೆ. Identify the substances that are oxidized and the substances that are reduced in the following reaction. So in this case, sodium is oxidized because it gets oxygen to form sodium oxide. Alva? Copper oxide will reduce to form copper H2. CO ಏನಾಗುತ್ತೆ ಹೇಳಿ, ರೆಡ್ಯೂಸ್ ಆಗುತ್ತೆ. ಸೊ ಇದೇನಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ. ಇದೇನ್ ಮಾಡ್ಕೊಳ್ಳುತ್ತೆ ಹೇಳಿ, ಲಾಸ್ ಆಫ್ ಇಲೆಕ್ಟ್ರಾನ್ ಅಲ್ವಾ? ಸೊ ಸೋಡಿಯಂ ಏನ್ ಮಾಡುತ್ತೆ ಹೇಳಿ, ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ. ಯಾವಾಗ ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತೋ, ಸೋಡಿಯಂ ಆಕ್ಸೈಡ್ ಕೊಡ್ತೋ, ಸೊ ಇದು ಆಕ್ಸಿಡೈಸ್ ಆಯ್ತು ಅಂತ. ಯಾವಾಗ ಎನಿ ಎಲಿಮೆಂಟ್ ಅಲ್ಲಿ ವಾಟರ್ ಫಾರ್ಮೇಶನ್ ಆಗಿ ಮೆಟಲ್ ಅನ್ನ ಏನ್ ಮಾಡುತ್ತೆ ಹೇಳಿ, ರೀಪ್ಲೇಸ್ ಮಾಡುತ್ತೆ ಅಂದ್ರೆ ರೆಡ್ಯೂಸಸ್ ಕಾಪರ್. ಕಾಪರ್ ಏನಾಯ್ತು ಹೇಳಿ, ಕಾಪರ್ ಆಕ್ಸೈಡ್ ಇಂದ ಕಾಪರ್ ಆಗಿ ಕನ್ವರ್ಟ್ ಆಯ್ತಲ್ವಾ? ದಟ್ಸ್ ವೈ ಕಾಪರ್ ಇಸ್ ರೆಡ್ಯೂಸ್ಡ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಸ್ಲೈಡ್. Why do the color of copper sulfate solution changes when
ಐರನ್ ನೇಲ್ ಇಸ್ ಡಿಪ್ಡ್ ಇನ್ ಇಟ್. ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ ಈಗ. Fe plus CuSO4 will give you FeSO4 plus Cu. ಇದು ಯಾವ ರಿಯಾಕ್ಷನ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅಲ್ವಾ? ಇದೇನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ವೈ? ಐರನ್ is more reactive than copper. When an iron nail is dipped in copper sulfate solution, iron forms it's a sulfate, ಅಂದ್ರೆ ಐರನ್ ಸಲ್ಫೇಟ್ ಅನ್ನ ಕೊಡುತ್ತೆ ಸೊಲ್ಯೂಷನ್. Displacing copper from copper sulfate, the color of iron changes. The color of iron sulfate is green, ಅಲ್ವಾ? ಐರನ್ ಸಲ್ಫೇಟ್ ಕಲರ್ ಏನು? ಗ್ರೀನ್. ಕಾಪರ್ ಸಲ್ಫೇಟ್ ಕಲರ್ ಏನ್ ಹೇಳಿ? ಬ್ಲೂ. ದಟ್ಸ್ ವೈ ಸೊ ಕಲರ್ ಈಸ್ ಚೇಂಜ್ಡ್. ಅರ್ಥ ಆಯ್ತಾ? ಈಗ ಈ ಐರನ್ ಏನ್ ಮಾಡುತ್ತೆ? ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಯಾಕೆ ಡಿಸ್ಪ್ಲೇಸ್ ಮಾಡುತ್ತೆ ಅಂತ ಕೇಳಿದ್ರೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ವೆನ್ ಐರನ್ ನೇಲ್, ಯಾವತ್ತು ಕಬ್ಬಿಣದ ಮೊಳೆ ಇರುತ್ತಲ್ಲ, ಅದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಾನು ಡಿಪ್ ಮಾಡ್ತೀನಲ್ಲ, ಅವಾಗ ಏನ್ ಮಾಡುತ್ತೆ? ಐರನ್ ಫಾರ್ಮ್ಸ್, ಐರನ್ ಏನಾಗುತ್ತೆ ಅದ್ರ ಮೇಲೆ ಅಕ್ಯುಮುಲೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಐರನ್ ಸಲ್ಫೇಟ್ ಸೊಲ್ಯೂಷನ್ ಬರುತ್ತೆ, ಕಾಪರ್ ಅನ್ನು ಡಿಸ್ಪ್ಲೇಸ್ ಮಾಡಿಬಿಡುತ್ತೆ. ಐರನ್ ಸಲ್ಫೇಟ್ ಸೊಲ್ಯೂಷನ್ ಇಟ್ ಸೆಲ್ಫ್, ಅದರ ಕಲರ್ ಏನು? ಗ್ರೀನ್. ದಟ್ಸ್ ವೈ ಕಲರ್ ಚೇಂಜಸ್. ಇಸ್ ಇಟ್ ಕ್ಲಿಯರ್? ಎಕ್ಸ್ಪ್ಲೇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ಎಕ್ಸಾಂಪಲ್. ಒಂದೊಂದೇ ನೋಡ್ಕೊಂಡು ಹೋಗ್ತೀನಿ ಈಗ. ವೈ ಐರನ್ ನೀಲ್ಸ್ ಬಿಕೇಮ್ ಬ್ರೌನಿಶ್ ಇನ್ ದ ಕಲರ್ ಆಫ್ ರಿಯಾಕ್ಷನ್. ಕಲರ್ ಅಂತ ಕೊಟ್ಟಿದ್ದಾರೆ, ಕಲರ್ ಫೇಡ್ಸ್ ಅಂತ ಕೊಟ್ಟಿದ್ದಾರಲ್ವಾ? ಸೇಮ್ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೂ ಬರುತ್ತೆ. 2 ಮಾರ್ಕ್ ಕ್ವಶನ್ ಅಂತ ನಾನು ತಗೊಂಡಿರೋದು. ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್: ಐರನ್ when displaces carbon. In this reaction, iron has displaced and removed, ಅಲ್ವಾ? ಯಾವ್ದನ್ನ? ಅನದರ್ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್. ಇದು ನೋಡ್ತಿದ್ದೀರಲ್ಲ ಈ ಪಿಕ್ಚರ್ಲಿ, ಏನ್ ಮಾಡುತ್ತೆ? ಈ ವೈಟ್ ಕಲರ್ ಬಾಲ್ ಏನ್ ಮಾಡುತ್ತೆ ಹೇಳಿ? ಇಲ್ಲಿ ಡಿಸ್ಪ್ಲೇಸ್ ಮಾಡುತ್ತೆ. ಕಾಣಿಸ್ತಿದೆಯಲ್ಲ ನಿಮಗೆ? Fe plus CuSO4 ಕೆಳಗಡೆ ರಿಯಾಕ್ಷನ್ FeSO4 ಪ್ಲಸ್ ಕಾಪರ್ ಅನ್ನ ಕೊಡ್ತಿದೆ ಅಂತ. ದಿಸ್ ರಿಯಾಕ್ಷನ್ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾನು ಒಂದೊಂದೇ ರಿಯಾಕ್ಷನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ಡೆಫಿನೇಷನ್ ಏನು? ಮೋರ್ ರಿಯಾಕ್ಟಿವ್ ಮೆಟಲ್ replaces less reactive metal from the compound. This reaction is called ಏನಂತ ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕರೆಕ್ಟ್ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಕ್ವೇಶನ್ ಅನ್ನು ಬರ್ದಿದ್ದೀನಿ ನಾನು, ಹಳೆ ಎಕ್ಸಾಂಪಲ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ, ಸೊ ದಟ್ ಯು ಕ್ಯಾನ್ ಗೆಟ್ ಈಸಿಲಿ ಕಾನ್ಸೆಪ್ಟ್, ಅಲ್ವಾ? ಕಾನ್ಸೆಪ್ಟ್ ಈಸಿಯಾಗಿ ಗೊತ್ತಾಗ್ಲಿ ಅಂತ. ಓಕೆ, we will go to the next question. Write the balanced chemical equation for the following question and identify the type of chemical reaction in each case ಅಂತ ಕೊಟ್ಟಿದ್ದಾರೆ. So ZnCO3 will give you ZnO plus CO2. ನನ್ನ ಜೊತೆಗೆ ನೀವು ಬರ್ಕೊಂಡು ಹೋದ್ರೆ the chemical reaction and equation topic is very easy. ಓಕೆನಾ? ಸೊ ಫಸ್ಟ್ ಏನ್ ಹೇಳಿ? ಜಿಂಕ್ ಕಾರ್ಬೋನೇಟ್. ಇದೇನೋ ಜಿಂಕ್ ಕಾರ್ಬೋನೇಟ್, ZnO ಮತ್ತೆ ಕಾರ್ಬನ್ ಡೈಆಕ್ಸೈಡ್, ZnO plus CO2. ವೆನ್ ಒನ್ ರಿಯಾಕ್ಟೆಂಟ್, ಒಂದೇ ರಿಯಾಕ್ಟೆಂಟ್ ಇದೆಯಾ ಇಲ್ಲಿ? ಕರೆಕ್ಟ್. ಒನ್ ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಇಂಟು 2 and more ಪ್ರಾಡಕ್ಟ್, ಅಲ್ವಾ? ಸೊ ನಮ್ಗೆ ಏನೇನ್ ಸಿಕ್ತಿದೆ ಇಲ್ಲಿ? ಜಿಂಕ್ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ತಿದೆ. ಏನಂತ ಕೇಳಿದ್ದಾರೆ ನನಗೆ? ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್. ಈ ಇಕ್ವೇಶನ್ ಅನ್ನ ಬ್ಯಾಲೆನ್ಸು ಮಾಡಬೇಕು. ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್. ಈಗ ಯಾವ್ಯಾವ ಫಸ್ಟ್ ಒನ್ ನಾವು ಯಾವ್ದನ್ನ ಕರ್ಕೊಂಡು ನೋಡಿದ್ವಿ ಹೇಳಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದೆರ್ ಆರ್ 4 ಟೈಪ್ಸ್. ಒಂದು ಡಿಸ್ಪ್ಲೇಸ್ಮೆಂಟ್, ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್, ಇನ್ನೊಂದು ಕಾಂಬಿನೇಷನ್, ಡಿಕಂಪೋಸಿಷನ್ ರಿಯಾಕ್ಷನ್ಸ್. ಸೊ ಇನ್ ದಿಸ್ ಕೇಸ್ ಯಾವ್ದಾಯ್ತು? ZnCO3 ವೆನ್ ಹೀಟ್. ಇದಕ್ಕೇನ್ ಮಾಡ್ತೀನಿ ನಾನು? ಎನರ್ಜಿನ ಕೊಡ್ತೀನಿ. ಹೀಟ್ ಅನ್ನ ಕೊಟ್ಟಾಗ ಏನಾಯ್ತು? ZnO CO2 ಅಂತ ಆಯ್ತು. ಜಿಂಕ್ ಕಾರ್ಬೋನೇಟ್ ZnO ಮತ್ತೆ CO2 ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಹತ್ರ ಎಷ್ಟು ಜಿಂಕ್ ಇದೆ ಇಲ್ಲಿ? 1 ಜಿಂಕ್ ಇದೆ. ಸೊ ಕಾರ್ಬನ್ ನಂಬರ್ 1, ಆಕ್ಸಿಜನ್ ಎಷ್ಟು? 3 ಅಲ್ವಾ?
ಸೊ ಇಲ್ಲಿ ಏನು ಜಿಂಕ್ 1 ಇದೆಯಾ, ಕರೆಕ್ಟಾ? ನೆಕ್ಸ್ಟ್ ಏನು ಜಿಂಕ್ 1 ಇದೆ, ಆಕ್ಸಿಜನ್ 1 ಇದೆ, ಕರೆಕ್ಟಾ? ಇಲ್ಲೆಷ್ಟು ಕಾರ್ಬನ್ 1. ಈ ಜಿಂಕು ಬ್ಯಾಲೆನ್ಸ್ ಆಗ್ಬಿಟ್ಟು ನನಗೆ, ನಾನು ನಿಮ್ಗೆ ಒಂದ್ ಎಕ್ಸಾಂಪಲ್ ಅನ್ನು ಈಸಿ ಆಗ್ಲಿ ಅಂತ ಈ ತರ ಡೀಟೇಲ್ ಆಗಿ ಮಾಡ್ತಿರೋದು. ನೆಕ್ಸ್ಟ್ ಕಾರ್ಬನ್ ಕರೆಕ್ಟಾ? ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆಯೋ ಪ್ರಾಡಕ್ಟ್ ಸೈಡ್ ನಮ್ಗೆ ಅಷ್ಟೇ ಬರಬೇಕು. ಅವಾಗ ಏನಂತ ಕರಿತೀವಿ ನಾವು, ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ಅಂತ ಕರಿತೀವಿ. ಅಂದ್ರೆ ಒಂದ್ ತಕ್ಕಡಿ ಇಟ್ಕೊಂಡ್ರೆ ಏನು ಈ ಕಡೆ ಒಂದು 2 kg ನಾವ್ ಯಾವ್ದೋ ಒಂದು ತಗೊಂಡ್ರೆ ಎಲಿಮೆಂಟ್ ಅನ್ನ, ಆ ಕಡೆನೂ ಏನ್ ಬರ್ಬೇಕು ಹೇಳಿ, 2 kgನೇ ಬರ್ಬೇಕು. ಅವಾಗ ಏನಾಯ್ತು ಹೇಳಿ, ತಕ್ಕಡಿ ಏನಾಯ್ತು, ಸಮ ಆಯ್ತು. ಅಂದ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಆಗಿತ್ತಿದೆ ಅಂತ ಲೆಕ್ಕ. ಸೊ ZnO ಪ್ಲಸ್ CO2. ಇಲ್ಲಿ ಆಕ್ಸಿಜನ್ ಎಷ್ಟಿದೆ ಹೇಳಿ, ಆಕ್ಸಿಜನ್ 2 ಇದೆ, ಇಲ್ಲಿ 3 ಇದೆ, ಇಲ್ಲೇನಾಯ್ತು ಇದು ಒಂದು ಆಕ್ಸಿಜನ್, ಇದು 2 ಆಕ್ಸಿಜನ್. ಸೊ ಏನಾಯ್ತು ಹೇಳಿ, ಟೋಟಲ್ ಈ ಇಕ್ವೇಶನ್ ಏನಾಗಿದೆ, ಬ್ಯಾಲೆನ್ಸ್ ಆಗಿ ಇದೆ. ಅವ್ರು ಕೊಡುವಾಗ್ಲೇ ಬ್ಯಾಲೆನ್ಸ್ ಆಗಿದೆ. ಸೊ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಡಿಕಂಪೋಸಿಷನ್ ರಿಯಾಕ್ಷನ್, ಕರೆಕ್ಟಾ? ನೆಕ್ಸ್ಟ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಫಾರ್ ದ ಫಾಲೋವಿಂಗ್ ಅಂಡ್ ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ಇಲ್ಲಿ ಮೆಗ್ನೀಷಿಯಂ ವೆನ್ ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ H2 ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಈ ಕೇಸಲ್ಲಿ ಮೆಗ್ನೀಷಿಯಂ ಏನ್ ಮಾಡ್ತ ಹೇಳಿ, ಡಿಸ್ಪ್ಲೇಸಸ್ ಹೈಡ್ರೋಜನ್ ಅಲ್ವಾ. ಇಲ್ಲೇನ್ ಮಾಡ್ತು, MgCl ಪ್ರೊಡ್ಯೂಸ್ ಆಯ್ತು, MgCl2 ಪ್ಲಸ್ H2, ಕರೆಕ್ಟಾ? ಈ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ ನಮ್ಗೆ. ನಾನಿಲ್ಲಿ ಬರಿತೀನಿ ನೋಡಿ, Mg ಪ್ಲಸ್ HCl ಬರ್ಕೋತೀನಿ, ಕರೆಕ್ಟಾ? Mg ಚಾರ್ಜ್ ಎಷ್ಟು ಹೇಳಿ, +2 ಚಾರ್ಜ್ ಗೊತ್ತು ನಮ್ಗೆ. ಅಲ್ಲಿ ನೋಡಿದೀವಲ್ಲ ಫಸ್ಟ್ ಮಾಡುವಾಗ, MgO ಒಂದು ಕಂಪೌಂಡ್ ಫಾರ್ಮೇಶನ್ ಮಾಡುವಾಗ ನಾನು ಹೇಳಿದ್ದೀನಲ್ಲ, 2 ಇಲೆಕ್ಟ್ರಾನ್ ಅನ್ನು ಲಾಸ್ ಮಾಡ್ಕೊಳುತ್ತೆ Mg ಅಂತ. ಇಲ್ಲೇನು MgCl ಪ್ಲಸ್ H2, ಕರೆಕ್ಟಾ? ಸೊ ಇಲ್ಲೆಷ್ಟಿದೆ ಹೈಡ್ರೋಜನ್, 1 ಇದೆ. ಈ ಕಡೆ ಎಷ್ಟು ಬಂದ್ಬಿಡ್ತಾ ಹೇಳಿ, 2 ಬಂತು, ಕರೆಕ್ಟಾ? ಇಲ್ಲೇನ್ ಮಾಡ್ತೀನಿ, 2HCl ಅಂತ ಹಾಕೊಳ್ತೀನಿ, ಸರಿನಾ? ಇದನ್ನ ಏನ್ ಹೇಳಿ, MgCl2 ಅಂತ ತಗೋಬೇಕು. ನಮ್ಗೆ ಗೊತ್ತು, ಯಾವ್ದಾದ್ರು ಒಂದು ಫಾರ್ಮುಲಾ ಬರೆಯುವಾಗ Mg+2 Cl ಮೈನಸ್ ಇದಕ್ಕೆ ಹಿಂಗೆ ಕ್ರಾಸ್ ಆಗಿ ನಾವು ಬರಿತೀವಿ, MgCl2 ಅಂತ ಬರ್ಕೊಳ್ತೀವಿ, ಸರಿನಾ? ಸೊ ದಿಸ್ ಇಸ್ Mg+2HCl MgCl2. ಏನು ಈ ಇಕ್ವೇಶನ್ ಏನಾಗಿದೆ, ಇದು ಬ್ಯಾಲೆನ್ಸ್ಡ್ ಇಕ್ವೇಶನ್. ರೈಟ್ ದ ಬ್ಯಾಲೆನ್ಸ್ಡ್ ಇಕ್ವೇಶನ್ ಇನ್ ದ ಈಚ್ ಕೇಸ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, 3 ರಿಯಾಕ್ಟಿವ್ ಮೆಟಲ್, ಇಲ್ಲಿ ನೋಡಿ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ 3 ರಿಯಾಕ್ಟಿವ್ ಮೆಟಲ್ ರೀಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ದ ಕಂಪೌಂಡ್ ಯಾವ್ದಿಲ್ಲಿ, HCl, ಕರೆಕ್ಟಾ? ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅನ್ನು ನಾವು ನೋಡ್ತಿದ್ದೀವಿ. ಓಕೆ, ನೆಕ್ಸ್ಟ್, ರೈಟ್ ದ ಬ್ಯಾಲೆನ್ಸ್ಡ್ ಇಕ್ವೇಶನ್ ಫಾರ್ ದ ಫಾಲೋವಿಂಗ್ ಅಂಡ್ ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್ ಇನ್ ಈಚ್ ಕೇಸ್ ಅಂತ ಕೇಳಿದ್ದಾರೆ. ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಏನ್ ಹೇಳಿ, ಯಾವುದು ಅಂತ ನಾವು ತಗೊಳ್ತೀವಿ. ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಹೈಡ್ರೋಜನ್ ಮತ್ತೆ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್ ಸಿಗುತ್ತೆ ನಮ್ಗೆ ಈ ರಿಯಾಕ್ಷನ್ ಅಲ್ಲಿ. ವೆನ್ ಅ ಕೆಮಿಕಲ್ ರಿಯಾಕ್ಷನ್, ಫಸ್ಟ್ ಏನು ಅಂತ ನೋಡೋಣ. ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ವ್ಯಾರ್ 2 or more substances come together to form a single product, single product. ಈಗ ಇಲ್ಲೇನಿದೆ, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ HCl, ಬ್ಯಾಲೆನ್ಸ್ಡ್ ಇಕ್ವೇಶನ್. ಈಗ ನನ್ಗೇನು H2 ಪ್ಲಸ್ Cl2 ವಿಲ್ ಗಿವ್ ಯು HCl, ಕರೆಕ್ಟಾ? ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ ನಮ್ಮ ಹತ್ರ, 2 ಹೈಡ್ರೋಜನ್ ಇದೆ. ಇಲ್ಲಿ ಕ್ಲೋರಿನ್ ಎಷ್ಟಿದೆ, 2 ಇದೆ. ನಮ್ಗೆ ಈ ಕಡೆ ಎಷ್ಟಿದೆ ಹೇಳಿ, 1 ಹೈಡ್ರೋಜನ್ 1 ಕ್ಲೋರಿನ್ ಅಷ್ಟೇ ಇದೆ. ಸೊ ನಾನು ಈ ಕಡೆ ಏನ್ ಮಾಡ್ತೀನಿ, 2ನ ಆಡ್ ಮಾಡ್ತೀನಿ. ಅದೇ ನಮ್ಗೆ ಬ್ಯಾಲೆನ್ಸ್ಡ್ ಇಕ್ವೇಶನ್. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ವಿಲ್ ಗಿವ್ ಯು ಹೈಡ್ರೋಜನ್ ಕ್ಲೋರೈಡ್. ಕೆಮಿಕಲ್ ರಿಯಾಕ್ಷನ್, if any chemical reaction where 2 or more substances come together, ಎರಡು ಏನಾಗುತ್ತೆ, ಕೂಡ್ತವೆ. ಕೂಡಿ ಒಂದು ಸಿಂಗಲ್ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ರೆ, ನಾನು ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮಗೆ ಇಲ್ಲೇ. ಇದೇನ ಹೇಳಿ, ಈಗ ಕೆಮಿಕಲ್ ಇಕ್ವೇಶನ್ ಅನ್ನ ಬರೆಯೋದಕ್ಕೊಂದು, ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕ್, ಟೋಟಲ್ 2 ಮಾರ್ಕ್ ಕ್ವಶನ್. ಇನ್ನೊಂದು ನಿಮ್ಗೆ ಅರ್ಥ ಆಗ್ಲಿ ಅಂತ, Na+Cl ಅಲ್ವಾ, NaCl, ಇದು ಏನ್ ಹೇಳಿ ಕಾಂಬಿನೇಷನ್, ಕರೆಕ್ಟಾ?
ಈ ತರ ರಿಯಾಕ್ಷನ್ ಅನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕ್ವಶನ್ ಏನ್ ಹೇಳಿ ಒಂದೇ ಟೈಪ್ ಅಲ್ಲಿ ಕೇಳಿಲ್ಲ, ಬೇರೆ ಬೇರೆ ತರ ಕೇಳಿದಾರೆ ಇಲ್ಲಿಗ. when part of two ionic compound is exchanged and making two new compounds. ಇಲ್ಲಿ ಏನಾಗುತ್ತೆ, H ಪ್ಲಸ್ ಪಾಸಿಟಿವ್ ಅಯಾನು, ಕ್ಲೋರಿನ್ ಏನು ಮೈನಸ್, K ಪ್ಲಸ್ OH ಮೈನಸ್, ಸರಿನಾ? ಇಲ್ಲಿ ಏನ್ ಮಾಡ್ತೀವಿ ನಾವು, KCl ಒಂದು ಸಾಲ್ಟ್ ಅನ್ನು ಫಾರ್ಮೇಶನ್ ಮಾಡ್ತೀವಿ. ಇದೇನು ಆಸಿಡ್ ಬೇಸ್ ರಿಯಾಕ್ಷನ್ ಆಕ್ಚುಲಿ ಇದು. ಸೊ ಇಲ್ಲೇನು KCl ಪ್ಲಸ್ H2O, ಕರೆಕ್ಟಾ? ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಬ್ಯಾಲೆನ್ಸ್ ಆಗಿದೆಯಾ ನೋಡೋಣ. ಹೈಡ್ರೋಜನ್ ಎಷ್ಟಿದೆ ನಮ್ಮ ಹತ್ರ? ಒಂದಿದೆ. ಕ್ಲೋರಿನ್ ಎಷ್ಟಿದೆ ನಮ್ಮ ಹತ್ರ? ಒಂದಿದೆ. ಪೊಟ್ಯಾಷಿಯಂ ಎಷ್ಟಿದೆ? ಒಂದಿದೆ. ಹೈಡ್ರಾಕ್ಸೈಡ್ ಎಷ್ಟಿದೆ ಹೇಳಿ? ಒಂದಿದೆ ಅಲ್ವಾ? ಸೊ ಇಲ್ಲಿ ಏನ್ ಹೇಳಿ, ಪೊಟ್ಯಾಷಿಯಂ ಕ್ಲೋರೈಡ್ ಸಿಗ್ಬೇಕು ನಂಗೆ. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಸಿಗ್ಬೇಕಲ್ವಾ? ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಇಲ್ಲಿ, ಇಲ್ಲೂ ಒಂದು ಪೊಟ್ಯಾಷಿಯಂ, ಇಲ್ಲೂ ಒಂದು ಪೊಟ್ಯಾಷಿಯಂ, ಸೊ ಬ್ಯಾಲೆನ್ಸ್ ಆಯ್ತು. ಕ್ಲೋರಿನ್ ಇಲ್ಲೊಂದು ಇಲ್ಲೊಂದು, ಸೊ ಇದು ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ H2O, ಕರೆಕ್ಟಾ? ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೈಡ್ರೋಜನ್ ಈ ಕಡೆ ಒಂದು ಹೈಡ್ರೋಜನ್ ಇದೆ, ಇನ್ನೂ ಒಂದು ಹೈಡ್ರೋಜನ್ ಇದೆ. ಅಲ್ಲಿ ಟೋಟಲ್ ಆಗಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಹೈಡ್ರೋಜನ್, ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟು ಉಳಿತು ನಮ್ಗೆ? 2 ಹೈಡ್ರೋಜನ್, ಆಕ್ಸಿಜನ್ ಒಂದಿದೆ, ಸರಿನಾ? ಸೊ ದಿಸ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾನು ಇಕ್ವೇಶನ್ ಅನ್ನು ಬ್ಯಾಲೆನ್ಸ್ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ. ನೆಕ್ಸ್ಟ್, ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಂಟು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಬ್ಯಾಲೆನ್ಸ್ ದ ಇಕ್ವೇಶನ್ ಅಂತ ಕೇಳಿದಾರಲ್ವಾ? ಸೊ ನೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋಗೋಣ. ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಅಂಡ್ ಅ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಗಿವ್ಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾನು ಏನ್ ಮಾಡ್ತೀನಿ, ಇಕ್ವೇಶನ್ ಅನ್ನ ನಾರ್ಮಲ್ ಆಗಿ ಬರ್ಕೊಳ್ಳೋದು, ಆಮೇಲೆ ಬ್ಯಾಲೆನ್ಸ್ ಮಾಡೋದು. BaCl2 ಬೇರಿಯಂ ಕ್ಲೋರೈಡ್ ಅಂದ್ರೆ ನಮ್ಗೆ ಗೊತ್ತು, ರಿಯಾಕ್ಟ್ಸ್ ವಿತ್ Al2SO4 ಥ್ರೈಸ್ ಅಲ್ವಾ, ಗಿವ್ಸ್ BaCl2 ಅಲ್ಲ BaSO4 ಕೊಡುತ್ತೆ ಒಂದು. ಇನ್ನೊಂದೇನು, BaSO4 AlCl3, ಕರೆಕ್ಟಾ? AlCl3 ನ ಕೊಡುತ್ತೆ. ಇಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ ನಮ್ಮ ಹತ್ರ? 2 ಅಲ್ಯೂಮಿನಿಯಂ ಇದೆ. ಈ ಕಡೆ ಎಷ್ಟು ಅಲ್ಯೂಮಿನಿಯಂ ಅಂತ ಹೇಳಿ? ಅಲ್ಯೂಮಿನಿಯಂ ಎಷ್ಟು ಬಂತು? ಒಂದೇ ಇದೆ. ಸೊ ನಾನು ಏನ್ ಮಾಡ್ತೀನಿ, 2AlCl3 ಅಂತ ಬರ್ಕೋತೀನಿ. 2AlCl3 ಅಂತ ಬರ್ದ್ಮೇಲೆ ನಾನು ಇಲ್ಲಿ ಎಷ್ಟಾಯ್ತು ಹೇಳಿ, ಕ್ಲೋರಿನ್ ಎಷ್ಟಾಯ್ತು ಹೇಳಿ? 2 × 3 ಆಯ್ತಾ? ಅಥವಾ 6 ಕ್ಲೋರಿನ್ ಬಂತು. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆ ಹೇಳಿ ನಮ್ಮ ಹತ್ರ? ಕ್ಲೋರಿನ್ ಓನ್ಲಿ 2 ಇದೆಯಾ? ಸೊ ಇಲ್ಲಿ ಏನ್ ಮಾಡ್ತೀನಿ, 3 BaCl2 ಅಂತ ತಗೊಳ್ತೀನಿ. ಯಾವಾಗ ನಾನು 3 BaCl2 ಅಂತ ತಗೊಂಡು ಅವಾಗ ಏನಾಯ್ತು ಹೇಳಿ, SO4 ಎಷ್ಟಿದೆ ಹೇಳಿ? ನನ್ನ ಹತ್ರ 3ನೇ ಇದೆಯಾ ಇಲ್ಲಿ? ಸೊ ನಾನು ಇಲ್ಲಿ ಏನಂತ ಬರ್ಕೋತೀನಿ, 3 ಅಂತ ಬರಿತೀನಿ. ಅದೇ ಇಕ್ವೇಶನ್ ಅನ್ನು ನೀಟಾಗಿ ಬ್ಯಾಲೆನ್ಸ್ ಆಗಿರೋದನ್ನ ಬರ್ತಿದ್ದೀನಿ. ಬೇರಿಯಂ ಕ್ಲೋರೈಡ್ BaCl2 ವೆನ್ ರಿಯಾಕ್ಟ್ ವಿತ್ Al2SO4 BaSO4 AlCl3. BaCl2 ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ AlCl3 ಪ್ಲಸ್ BaSO4 ನ ಕೊಡುತ್ತೆ, ಕರೆಕ್ಟಾ? ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ನೆಕ್ಸ್ಟ್ ಕ್ವಶನ್, Zn ಪ್ಲಸ್ AgNO3 ಜಿಂಕ್ ವೆನ್ ರಿಯಾಕ್ಟ್ ವಿತ್ ಸಿಲ್ವರ್ ನೈಟ್ರೇಟ್, ಜಿಂಕ್ ನೈಟ್ರೇಟ್ ಪ್ಲಸ್ ಸಿಲ್ವರ್ ಅಲ್ವಾ, ಗಿವ್ಸ್ ZnNO3 ಟ್ವೈಸ್ ಪ್ಲಸ್ 2Ag ಅಂತ ಕೊಟ್ಟಿದ್ದಾರೆ. ಈಗ ಈ ಇಕ್ವೇಶನ್ ಅಲ್ಲಿ ಏನ್ ಹೇಳಿ, 2Ag ಅಂತ ಕೊಟ್ಟಿದಾರಲ್ವಾ? ನಾನೀಗ ಬ್ಯಾಲೆನ್ಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನೇನ್ ತಗೋತೀನಿ, Zn ಪ್ಲಸ್ AgNO3 ಗಿವ್ ZnNO3 ಗಿವ್ಸ್ ಪ್ಲಸ್ Ag ಅಂತ ತಗೊಳ್ತೀನಿ. ಇಲ್ಲೇನ್ ಹೇಳಿ, AgNO3 ಟ್ವೈಸ್ ಆಗ್ಬೇಕಿದು. ಸೊ ಇಲ್ಲೇನು ZnNO3 ಏನಾಗುತ್ತೆ ಹೇಳಿ, ZnNO3 ಟ್ವೈಸ್. ಯಾಕೆಂದ್ರೆ ಇಲ್ಲಿ ಜಿಂಕಿಗೆ ಚಾರ್ಜ್ ಎಷ್ಟು? ಪ್ಲಸ್ ಅಲ್ವಾ, ಪ್ಲಸ್ 2. ಸೊ ಇಲ್ಲೇನಾಗುತ್ತೆ, 2Ag ಆಗುತ್ತೆ. ಇದು 2AgNO3 ಆಗುತ್ತೆ. ZnNO3 ಟ್ವೈಸ್ ಅಲ್ಲ, ಸಾರಿ. ಸೊ AgNO3 ಇರೋದು, ಜಿಂಕ್ ಏನಾಗುತ್ತೆ ಹೇಳಿ, ಪ್ಲಸ್ 2 ಇರೋದಕ್ಕೆ ಈ ನೈಟ್ರೇಟ್ ಇದೆಯಲ್ಲ, ನೈಟ್ರೇಟ್ ಏನಾಗುತ್ತೆ,
ಬ್ರಾಕೆಟಿನ ಹೊರಗಡೆ 2 ಅನ್ನ ಹಾಕೊಳ್ತೀನಿ. ಸೊ ದಿಸ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ ವೆನ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಕೊಡುತ್ತೆ. ಸೊ BaCl2 ವೆನ್ ರಿಯಾಕ್ಟ್ಸ್ ವಿತ್ K2SO4, ಇದೆಲ್ಲ ಯಾವ್ದು ಹೇಳಿ? ಎಲ್ಲ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ದು ಒಂದೊಂದು ಎಕ್ಸಾಂಪಲ್ಸ್ ಇವೆ. ನೆಕ್ಸ್ಟ್, ಏನ್ ಕೊಡುತ್ತೆ ಇಲ್ಲಿ? BaSO4 ಪ್ಲಸ್ KCl ಅನ್ನ ಕೊಡುತ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ BaSO4 ಅಂದ್ರೇನು? BaCl2 K2SO4 ಅಂತ ಇದೆ ಅಲ್ವಾ? ಸೊ ಇಲ್ಲೇನಾಗಿದೆ ಹೇಳಿ? ಕ್ಲೋರಿನ್ ಎಷ್ಟಿದೆ? 2 ಇದೆ. ಇಲ್ಲಿ KCl ಇದೆ ಅಲ್ವಾ? 2 KCl. ಇಲ್ಲಿ ಎಷ್ಟು ಪೊಟ್ಯಾಷಿಯಂ ಇದೆ ಹೇಳಿ? 2 ಪೊಟ್ಯಾಷಿಯಂ ಇದೆ ಅಲ್ವಾ? 2 ಪೊಟ್ಯಾಷಿಯಂ ಅಂತ ಇದೆ. ಸೊ ನಾನು ಇಲ್ಲಿ ಏನ್ ತಗೊಳ್ತೀನಿ? 2 ಪೊಟ್ಯಾಷಿಯಂ ಅಂತ ತಗೊಳ್ತೀನಿ. ಅಲ್ಲಿಗೆ ಏನಾಯ್ತು ಹೇಳಿ? ಬ್ಯಾಲೆನ್ಸ್ ಆಯ್ತಾ ಇದು? ನೆಕ್ಸ್ಟ್ ಒನ್ ಏನು? ಬೇರಿಯಂ ಕ್ಲೋರೈಡ್, ಬೇರಿಯಂ ಸಲ್ಫೇಟ್ ಇದೆ, K2SO4 ಇದೆ. ಸೊ BaCl2 ವಿಲ್ ಗಿವ್ 3BaSO4 ಪ್ಲಸ್ 2KCl ಅಂತ ಬಂತು. ಇಕ್ವೇಶನ್ ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಇಲ್ಲಿ ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಷಿಯಂ ಸಲ್ಫೇಟ್ ವಿಲ್ ಗಿವ್ ಯು ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್. ಸರಿನಾ? ನೆಕ್ಸ್ಟ್, when aluminum plus copper chloride will give aluminum chloride plus copper ಅಂತ ಕೊಟ್ಟಿದಾರಲ್ವಾ ರಿಯಾಕ್ಷನ್. ಅಲ್ಯೂಮಿನಿಯಂ Al plus CuCl2 will give you AlCl3 plus Cu ಅಂತ ಇದೆ ಅಲ್ವಾ? ಸೊ AlCl3 ಅಂತ ಇದೆ. ಅವಾಗ ಏನು? ನಾನು ಇಲ್ಲಿ CuCl2 ಅಂತ ಇದೆ. 2 × 3 ಏನಾಯ್ತು? 6 ಆಯ್ತು. ಸೊ ನಾನು ಏನ್ ಮಾಡ್ತೀನಿ? 2 AlCl ಅಂತ ಹಾಕೋತೀನಿ. ಇಲ್ಲಿ ಬ್ಯಾಲೆನ್ಸ್ ಹಾಕೊಂಡಿಲ್ಲ. ಇದು 2 AlCl3 ಪ್ಲಸ್ 3 ಕಾಪರ್. ಕರೆಕ್ಟಾ? 2 Cl3 ಪ್ಲಸ್ Cu ಸಿಕ್ತು ನಮ್ಗೆ. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಯೂಮಿನಿಯಂ ಈ ಸೈಡ್ ಒಂದಿದೆ, ಇಲ್ಲಿ ಕ್ಲೋರಿನ್, ಫಸ್ಟ್ ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡಕ್ ನೋಡ್ತೀನಿ ನಾನು. ಇಲ್ಲಿ 2 ಕ್ಲೋರಿನ್ ಇದೆಯಾ? ಇಲ್ಲಿ ಎಷ್ಟಿದೆ ಹೇಳಿ? 3 ಕ್ಲೋರಿನ್ ಇದೆ. ಅಲ್ಯೂಮಿನಿಯಂ ಎಷ್ಟಿದೆ? ಈ ಕಡೆ ಒಂದೇ ಅಲ್ಯೂಮಿನಿಯಂ ಇದೆಯಾ? ಈ ಕಡೆನೂ ಒಂದೇ ಅಲ್ಯೂಮಿನಿಯಂ ಇದೆ. ಸೊ ಬ್ಯಾಲೆನ್ಸ್ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ ಹೇಳಿ? ಇಲ್ಲಿ 3Cu ಹಾಕೊಂಡ್ರೆ 6 ಕ್ಲೋರಿನ್. ಈ ಕೇಸಲ್ಲಿ ನಾನು ಕ್ಲೋರಿನ್ ಅನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಆಮೇಲೆ ಅಲ್ಯೂಮಿನಿಯಂ ಮತ್ತೆ ಕಾಪರ್ ಅನ್ನು ಬ್ಯಾಲೆನ್ಸ್ ಮಾಡ್ತೀನಿ. ನೆಕ್ಸ್ಟ್, when potassium metal react with water will give you potassium hydroxide plus hydrogen gas ಅಂತ ಕೊಟ್ಟಿದಾರಲ್ವಾ? ಸೊ KOH ಸಿಗುತ್ತೆ ಅಂತ ಹಾಕಿದಾರೆ ಅವರು. ಸರಿನಾ? ಸೊ ಏನು? K plus H2O gives KOH plus H2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು? ಒಂದು ಪೊಟ್ಯಾಷಿಯಂ ಇದೆ, ಒಂದು OH ಇದೆ. ಸೊ HO ಇದೆ ಅಲ್ವಾ? ಬಟ್ ನಮ್ಮ ಹತ್ರ ಏನ್ ಹೇಳಿ? ಹೈಡ್ರೋಜನ್ ಎಷ್ಟಿದೆ ಹೇಳಿ? ಈ ಸೈಡ್ ನಮ್ಗೆ ಹೈಡ್ರೋಜನ್ ಜಾಸ್ತಿ ಆಯ್ತಲ್ವಾ? ಸೊ ನಾನ್ ಏನ್ ಮಾಡ್ತೀನಿ? 2 ಹೈಡ್ರೋಜನ್ ಅನ್ನು ತಗೊಳ್ಳೋದೇ ಇಲ್ಲ ಇವಾಗ. 2 ಪೊಟ್ಯಾಷಿಯಂ ಅಂತ ತಗೊಳ್ತೀನಿ, 2H2 ಅಂತ ತಗೊಳ್ತೀನಿ. ಅಲ್ಲಿಗೆ ಎಷ್ಟಾಯ್ತು? HH ಅಂತ ತಗೊಳ್ತೀನಿ ನಾನು. ಕರೆಕ್ಟಾ? ಸೊ ಆಕ್ಸಿಜನ್ ಎಷ್ಟಾಯ್ತು ಅವಾಗ? O. ಸೊ ಇಲ್ಲಿ ಏನಾಯ್ತು? 2 ಆಕ್ಸಿಜನ್ ಇದೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಒಂದೇ ಆಕ್ಸಿಜನ್ ಇದೆ. ಅದಕ್ಕೆ ನಾನು ಎಂತ ಮಾಡ್ತೀನಿ ಹೇಳಿ? ಈ ಸೈಡು 2 ಅಂತ ಬರ್ಕೊಡ್ತೀನಿ. ಇನ್ನು H2 ಏನ್ ಹೇಳಿ? ಬ್ಯಾಲೆನ್ಸ್ ಆಗಿದ್ಯಾ? 2H2 ಅಂತ ಬರ್ಬೇಕದು. 2H2 ಅಲ್ಲ, H2 ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಇಲ್ಲೊಂದು 2 H2 ಇದೆ, ಇಲ್ಲೊಂದು 2, ಟೋಟಲ್ 4 ಆಯ್ತು. ಕರೆಕ್ಟಾ? ಸೊ ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವೆನ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ CaCO3 ಅಂಡ್ H2O. ಇದೇನು? ಬ್ಯಾಲೆನ್ಸ್ ಹಾಕೊಂಡೇ ಇದೆ. ಯಾಕೆಂದ್ರೆ ಕ್ಯಾಲ್ಸಿಯಂ ಈ ಕಡೆ ಎಷ್ಟಿದೆ, ಈ ಕಡೆ ಎಷ್ಟಿದೆ? ಇಲ್ಲಿ ಆಕ್ಸಿಜನ್, ಒಂದು ಆಕ್ಸಿಜನ್ ಇದೆ. ಇಲ್ಲಿ ಎಷ್ಟು ಹೈಡ್ರೋಜನ್? 2 ಹೈಡ್ರೋಜನ್ ಇದೆ. ಇಲ್ಲಿ ಕಾರ್ಬನ್ ಎಷ್ಟಿದೆ ಹೇಳಿ? ಒಂದಿದೆ. ಸರಿನಾ? ಸೊ ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ.
ಈ ಎರಡಿದೆ ಕರೆಕ್ಟಾ. ಇಲ್ಲೇನು ಆಕ್ಸಿಜನ್ 3 ಆಯ್ತು ಈ ಕಡೆ, ಇದ್ರದ್ದೊಂದು ಆಕ್ಸಿಜನ್, ಇದ್ರದ್ದು 2 ಆಕ್ಸಿಜನ್, ಟೋಟಲ್ ಏನು 3 ಆಕ್ಸಿಜನ್, ಕಾರ್ಬನ್ ಒಂದಿದೆ. ಸೊ ಇಲ್ಲೇನು ಬ್ಯಾಲೆನ್ಸ್ ಆಗಿದೆ ಈ ಇಕ್ವೇಶನ್, ಕರೆಕ್ಟಾ. ನೆಕ್ಸ್ಟ್ H2 react with N2 gives NH3. NH3 ಅಂತ ಬಂದಾಗ ಇಲ್ಲಿ ನೈಟ್ರೋಜನ್ ಎಷ್ಟಾಯ್ತು ಹೇಳಿ, ಒಂದಿದೆ. ಎಲ್ಲಿ ಪ್ರಾಡಕ್ಟ್ ಸೈಡ್ ಅಲ್ಲಿ ಓನ್ಲಿ 1 ಆಕ್ಸಿಜನ್, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆ ನೈಟ್ರೋಜನ್ ಹೇಳಿ, 2 ನೈಟ್ರೋಜನ್ಸ್ ಇದೆ. ಸರಿನಾ, 2 ನೈಟ್ರೋಜನ್. ಇಲ್ಲಿ ಎಷ್ಟಿದೆ ಹೇಳಿ, ಒಂದೇ ಇದೆ. ಈಗ ಈ ಕಡೆ 2 kg ರೈಸ್ ಇದೆ, ಈ ಕಡೆ ಎಷ್ಟು 1 kg ರೈಸ್ ಇದೆ. ನಾನು ಏನ್ ಮಾಡ್ತೀನಿ ಹೇಳಿ, +1 ಅನ್ನ ಆಡ್ ಮಾಡ್ಬೇಕಂದ್ರೆ 2NH3 ಅಂತ ಹಾಕೋಗ್ಬಿಡ್ತೀನಿ. ಅವಾಗ ಹೈಡ್ರೋಜನ್ ಏನಾಯ್ತು ಹೇಳಿ, ಬ್ಯಾಲೆನ್ಸ್ ತಪ್ಪಿಡ್ತು. ಟೋಟಲ್ ಇಲ್ಲಿ ಎಷ್ಟು ಹೈಡ್ರೋಜನ್ ಆಯ್ತು ಹೇಳಿ, 6 ಹೈಡ್ರೋಜನ್ಸ್ ಇದೆ, ಕರೆಕ್ಟಾ. ಇಲ್ಲಿ ಎಷ್ಟಿದೆ ಹೇಳಿ, ಒಂದೇ ಇದೆಯಾ. ಅವಾಗ ಏನ್ ಮಾಡ್ತೀನಿ, 3 ಅಂತ ಬರ್ಕೋತೀನಿ ನಾನು. 3H2 ಪ್ಲಸ್ N2 ಗಿವ್ 2NH3 ಅಂತ ಬರೀತೀನಿ, ಕರೆಕ್ಟಾ. ನೋಡಿ ನಾನು ರಫ್ ಆಗಿ ನಿಮ್ಗೆ ಬರ್ದು ತೋರಿಸಿರೋದು. ಈ ಕಡೆ 6 ಹೈಡ್ರೋಜನ್ ಆಯ್ತು, ಅವಾಗ 2 ನೈಟ್ರೋಜನ್ ಆಯ್ತು, NH3. ಏನಿದು ಅಮೋನಿಯಂ ಸಲ್ಫೇಟ್ ಅಥವಾ ಅಮೋನಿಯಾ ಅಂತ ಕರಿತೀವಿ ಇದನ್ನ. ಸೊ ಅಮೋನಿಯಾ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರ್ನ್ ಆಗ್ತಾ ಇದೆ ಅಂದ್ರೆ ಏನು, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ H2O ಪ್ಲಸ್ SO2, ಸರಿನಾ. ಇಲ್ಲಿ ನೋಡಿ, ಇಲ್ಲೇನೋ H2S ಪ್ಲಸ್ O2, ಆಕ್ಸಿಜನ್ ಏನಾಯ್ತು ಹೇಳಿ, ಜಾಸ್ತಿ ಆಯ್ತಾ. ಇಲ್ಲಿ O2 ಒಂದೇ ಆಗಿದೆ, ಇಲ್ಲೆಷ್ಟು 3 ಆಯ್ತಾ ಇಲ್ಲಿ. ಸೊ ನಾನೇನ್ ಮಾಡ್ಬೇಕು ಹೇಳಿ, ಬ್ಯಾಲೆನ್ಸ್ ಮಾಡ್ಬೇಕು ಇಕ್ವೇಶನ್ ಅನ್ನ. ಸೊ 3O2 ಅಂತ ತಗೊಳ್ತೀನಿ. ಅವಾಗ ಏನಾಗುತ್ತೆ ಹೇಳಿ, ಇಲ್ಲಿ 2H2 ಅಂತ ಹಾಕೊಳ್ತೀನಿ. 2 ಹೈಡ್ರೋಜನ್ ಬಂತು ಅಂದ್ರೆ ಇಲ್ಲೂ ಏನಾಗ್ಬೇಕು ಹೇಳಿ, ಇಲ್ಲಿ 4 ಹೈಡ್ರೋಜನ್ ಆಗ್ತಿದೆ. ಈ ಕಡೆನೂ ಎಷ್ಟಾಯ್ತು, 4 ಹೈಡ್ರೋಜನ್ ಆಗ್ತಿದೆ. ಸಲ್ಫರ್ ಎಷ್ಟಿದೆ ಈ ಕಡೆ, ಸಲ್ಫರ್ 2 ಇದೆ. ಇಲ್ಲಿ ಎಷ್ಟಿದೆ ಪ್ರಾಡಕ್ಟ್ ಸೈಡ್ ಅಲ್ಲಿ, ನೀವು ನನ್ನ ಜೊತೆಗೆ ಸಾಲ್ವ್ ಮಾಡ್ಕೊಂಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. 2 ಸಲ್ಫರ್ ಇದೆ. ಸೊ ಆಕ್ಸಿಜನ್ ಎಷ್ಟಾಯ್ತು ಹೇಳಿ, ಟೋಟಲ್ ಇಲ್ಲಿ 2 ಆಕ್ಸಿಜನ್ ಆಯ್ತಾ. ಇಲ್ಲಿ ಎಷ್ಟಿದೆ ಹೇಳಿ, 4 ಆಕ್ಸಿಜನ್, ಟೋಟಲ್ 6 ಆಕ್ಸಿಜನ್. ಇಲ್ಲಿ ನೋಡಿ ಎಷ್ಟು ಆಕ್ಸಿಜನ್ ಇದೆ, 6 ಇದೆಯಾ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲೂ 6 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ ಎಷ್ಟಿದೆ, 6 ಇದೆ. ಸೊ ಇಕ್ವೇಶನ್ ಏನಾಯ್ತು, ಬ್ಯಾಲೆನ್ಸ್ ಆಯ್ತು. ನನ್ನ ಜೊತೆಗೆ ನೀವು ಸಾಲ್ವ್ ಮಾಡ್ಕೊಂಡ್ ಬಂದ್ರೆ ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಇಕ್ವೇಶನ್ ಅನ್ನ, ನಿಮ್ಗೆ ದಟ್ ವಿಲ್ ಬಿ ಮೋರ್ ಈಸಿ ಫಾರ್ ಯು. ಓಕೆ. Next question. What is balanced chemical equation? Why should the chemical equation to be balanced? In one chemical reaction ಅಲ್ಲಿ chemical presence in the reactant. In other word, number of atom which remains the same before and after the chemical reaction. This is called balancing equation. Otherwise, it is skeletal chemical equation. ಗೊತ್ತಾಯ್ತಾ. ಯಾವಾಗ ನಾನು ರಿಯಾಕ್ಟೆಂಟ್ ಅನ್ನ ಮತ್ತೆ ಪ್ರಾಡಕ್ಟ್ ಎರಡನ್ನು ಕನ್ಸಿಡರ್ ಮಾಡ್ತಾ ಇರ್ತೀನಿ, ನನ್ನ ಹತ್ರ ಎಷ್ಟು ರಿಯಾಕ್ಟೆಂಟ್ ಇತ್ತು, ಸಪೋಸ್ ನಾನು 2 kg ಒಂದು ರಿಯಾಕ್ಟೆಂಟ್ ಅನ್ನ ತಗೊಂಡ್ರೆ ಪ್ರಾಡಕ್ಟ್ ನಂಗೆ ಏನ್ ಬರುತ್ತೆ ಹೇಳಿ, 2 kgನೇ ಬರ್ಬೇಕು ಅಂತ. ಇದು ಸೇಮ್ ಇರುತ್ತೆ. ನಂಬರ್ ಆಫ್ ಆಟಮ್ಸ್ ಏನು ಸೇಮ್ ಇರಬೇಕು. ಸೊ ನಂಬರ್ ಆಫ್ ಆಟಮ್ಸ್ ವೆನ್ ಸೇಮ್, ದೆನ್ ದ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್. ಆ ಆಟಮ್ಸ್ ಏನಿರುತ್ತೆ ಸೇಮ್ ಇರೋದಕ್ಕೆ ಇಕ್ವೇಶನ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್. ಇವತ್ತು ಆಲ್ಮೋಸ್ಟ್ ನಾನು ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನೇ ಹೇಳ್ಕೊಡ್ತಾ ಇದ್ದೀನಿ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ನೋಡಿ ಇಲ್ಲಿ H2 ಪ್ಲಸ್ Cl2 ಅಲ್ವಾ. ಸೊ ಇಲ್ಲಿ ಏನಿದೆ, 2 ಹೈಡ್ರೋಜನ್ ಇದೆ ನನ್ನ ಹತ್ರ. ಇಲ್ಲಿ ಏನಿದೆ, 2 ಕ್ಲೋರಿನ್ ಇದೆ. ಇಟ್ ವಿಲ್ ಗಿವ್ ಯು ಏನ್ ಸಿಗ್ತಿದೆ ಹೇಳಿ, 2HCl. ಈಸಿ ಇದೆ. ಫಸ್ಟ್ ಒನ್ ಈಸಿ ತಗೊಂಡೆ ನಾನು. H2 ಪ್ಲಸ್ Cl2 ವಿಲ್ ಗಿವ್ ಯು HCl. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಕೊಡುತ್ತೆ. ಹೈಡ್ರೋಜನ್ ವೆನ್ ರಿಯಾಕ್ಟ್ ವಿತ್ ಕ್ಲೋರಿನ್, ಇಟ್ ವಿಲ್ ಗಿವ್ ಯು ಹೈಡ್ರೋಕ್ಲೋರಿಕ್ ಆಸಿಡ್, ಕರೆಕ್ಟಾ. ಸೊ ಇಕ್ವೇಶನ್ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ನೆಕ್ಸ್ಟ್, HNO3 plus CaOH twice will give you CaNO3
ಪ್ಲಸ್ ಎಚ್. ಟ್ರೈ ಮಾಡಿ ಇದನ್ನ ನೋಡೋಣ. ಈ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಕ್ ನೋಡಿ. ನೋಡಿ ಇಲ್ಲಿ ಫಸ್ಟ್ ನಮ್ಗೆ ಏನ್ ಕಾಣಿಸ್ತಿದೆ ಬ್ಯಾಲೆನ್ಸ್ ಆಗ್ಲೇಬೇಕಾಗಿರೋದು ಹೇಳಿ. NO3 ಕಾಣಿಸ್ತಿದ್ಯಾ? ಯಾಕೆ ಹೇಳಿ, ಆಕ್ಸಿಜನ್ 6 ಆಯ್ತಾ ಇಲ್ಲಿ, ಕರೆಕ್ಟಾ? ಇಲ್ಲಿ ಎಷ್ಟಿದೆ ಹೇಳಿ ಟೋಟಲ್ ನಮ್ಮ ಹತ್ರ? ಆಕ್ಸಿಜನ್ 5 ಇದೆ ಅಲ್ಲ, ಎಲ್ಲ ಸೇರಿಸಿ ನಮ್ಮ ಹತ್ರ. ಸೊ ಏನಾಗ್ಬೇಕು ಹೇಳಿ, HNO3 ಇಲ್ಲಿ ಬ್ಯಾಲೆನ್ಸ್ ಆಗ್ಬೇಕು. NO3 ಇದೆಯಲ್ಲ, ಇದು ಡಬಲ್ ಆಗ್ಬೇಕು. ಇಲ್ಲಿ NO3 ಒಂದಿದೆ, 2 ಇದೆ, ಇಲ್ಲಿ NO3 ನಮ್ಮ ಹತ್ರ ಒಂದೇ ಇದೆ. ಸೊ ಇಲ್ಲಿ ಏನ್ ಮಾಡ್ತೀನಿ, 2 ಅಂತ ಬರ್ಕೋತೀನಿ, ಕರೆಕ್ಟಾ? 2 CaNO3 ಅಂತ ತಗೋತೀನಿ ಅಲ್ವಾ? ಇಲ್ಲಿ ಏನಾಯ್ತು, NO3 ಬ್ಯಾಲೆನ್ಸ್ ಆಯ್ತು. CaOH ಟ್ವೈಸ್, ಒಂದು ಕ್ಯಾಲ್ಸಿಯಂ ಇದೆಯಾ, ಇಲ್ಲೊಂದು ಕ್ಯಾಲ್ಸಿಯಂ ಇದೆ, ಅದು ಕರೆಕ್ಟ್ ಆಯ್ತು. ವಾಟರ್, ವಾಟ್ ಅಬೌಟ್ ವಾಟರ್? ಇಲ್ಲಿ ಏನ್ ಹೇಳಿ, 2 ಹೈಡ್ರೋಜನ್, 2H ಇದೆ ಅಲ್ವಾ? ಸೊ ಇಲ್ಲಿ ಎಷ್ಟಿದೆ ಆಕ್ಸಿಜನ್? ಅವಾಗ 2 ಆಕ್ಸಿಜನ್ ಇದೆ, ಸರಿನಾ? ಇಲ್ಲೇನ್ ಸಿಕ್ತಿದೆ ನನಗೆ, ಬರೀ ಒಂದು ವಾಟರ್. ಸೊ ಏನು, 2H2O. ನನಗೆ ಬರಿತೀನಿ ನೋಡಿ, ಕೆಮಿಕಲ್ ಬ್ಯಾಲೆನ್ಸ್ ಅನ್ನ ಮಾಡ್ತೀನಿ. 2HNO3 ಪ್ಲಸ್ CaOH twice will give you CaNO3 twice plus 2H2O. Okay, this is balanced chemical reaction. ಗೊತ್ತಾಗ್ತಿದ್ಯಾ? ಈ ಕಡೆ 2 ಹೈಡ್ರೋಜನ್, ಈ ಕಡೆನು ಇಲ್ಲಿ 2 ಹೈಡ್ರೋಜನ್, ಇಲ್ಲೊಂದು 2 ಹೈಡ್ರೋಜನ್ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಟೋಟಲ್ 4 ಹೈಡ್ರೋಜನ್ ಇತ್ತು. ಪ್ರಾಡಕ್ಟ್ ಸೈಡ್ ಅಲ್ಲೂ ಅಷ್ಟೇ ಬಂತು ನಮ್ಗೆ. ದಿಸ್ ಇಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ನನ್ನ ಜೊತೆಗೆ ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ಕಾನ್ಸೆಪ್ಟ್. NaCl plus AgNO3, AgCl NaNO3. ನೋಡಿ ಇದು ಈಸಿ ಇದೆ. sodium when react with sodium chloride, when react with AgNO3, silver nitrate, it will give silver chloride plus NaNO3 ಅಂತ ಹೇಳಿದ್ದಾರೆ ಅಲ್ವಾ? ಒಂದು ಸೋಡಿಯಂ ಇದೆಯಾ? ಒಂದು ಸೋಡಿಯಂ ಇದೆ. NO3 ಎಷ್ಟಿದೆ ನಮ್ಮ ಹತ್ರ? ಒಂದಿದೆ, ಕರೆಕ್ಟಾ? ಸೊ ಏನು, ಇದು ಬ್ಯಾಲೆನ್ಸ್ ಆಗಿದೆ. ಇನ್ನೊಂದು AgCl ಅಲ್ವಾ? ಸೊ AgCl ಸಿಗ್ತಿದೆ ನಮ್ಗೆ, ಕರೆಕ್ಟಾ? ಸೊ ಈ ಇಕ್ವೇಶನ್ ಅನ್ನು ಬ್ಯಾಲೆನ್ಸ್ ಆಗಿದೆ. ಈ ಕಡೆ ಎಷ್ಟು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆಯೋ ಪ್ರಾಡಕ್ಟ್ ಸೈಡ್ ಅಲ್ಲೂ ಅಷ್ಟೇ ಇದೆ. ಸೊ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ NaOH ಪ್ಲಸ್ H2SO4. NaOH ಅಂದ್ರೆ ಇಲ್ಲಿ Na ಎಷ್ಟಿದೆ ಹೇಳಿ, ಒಂದ್ Na ಇದೆ. ಇಲ್ಲಿ ಎಷ್ಟಿದೆ Na ಹಂಗಾದ್ರೆ? 2 ಇದೆ ಅಲ್ವಾ? ಸೊ ನಾನು ಏನ್ ಮಾಡ್ತೀನಿ, 2NaOH ಅಂತ ತಗೋತೀನಿ, ಸರಿನಾ? H2 ಎಷ್ಟಾಯ್ತು ಈಗ? ಈಗ SO4 ಎಷ್ಟಾಯ್ತು ಹೇಳಿ? SO4 ಬ್ಯಾಲೆನ್ಸ್ ಆಗಿದ್ಯಾ? ಸರಿ, SO4 ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಸೊ ಹೈಡ್ರೋಜನ್ ಎಷ್ಟಾಯ್ತು ಹೇಳಿ? 4 ಹೈಡ್ರೋಜನ್. ಇಲ್ಲೇನು 2H2O ಅಂತ ಬರ್ಬೇಕಲ್ವಾ? 2NaOH plus H2SO4 will give you Na2SO4 plus 2H2O. This is balanced chemical reaction. ಆಯ್ತಾ? ಕೆಮಿಕಲ್ ಇಕ್ವೇಶನ್ ಅನ್ನ ಏನ್ ಮಾಡ್ತೀನಿ, ನಾನು ಬ್ಯಾಲೆನ್ಸ್ ಮಾಡ್ತೀನಿ. Na2SO4 ಅಂದ್ರೇನು? ಸೋಡಿಯಂ ಸಲ್ಫೇಟ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ರಿಯಾಕ್ಷನ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ ಅಲ್ವಾ? ಯಾವುದು ಇಲ್ಲಿ? lead is getting oxidized, lead is getting reduced ಅಲ್ವಾ? ಕರೆಕ್ಟ್. ಇಲ್ಲಿ PbO ದಿಂದ ಏನಾಗ್ತಿದೆ ಹೇಳಿ, Pb ಆಗಿ ಕನ್ವರ್ಟ್ ಆಗ್ತಿದೆ, ಕರೆಕ್ಟ್ ಅದು ಅಲ್ವಾ? Pb ಆಗಿ ಕನ್ವರ್ಟ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಕರೆಕ್ಟ್. ಇಲ್ಲಿ ಏನಾಗ್ತಿದೆ ಹೇಳಿ, ಕಾರ್ಬನ್ ಈಸ್ ಗೆಟಿಂಗ್ ಕಾರ್ಬನ್ ಡೈಆಕ್ಸೈಡ್ ಆಗ್ತಿದೆ ಅಲ್ವಾ? ಇಲ್ಲಿ ಏನಾಗ್ತಿದೆ ಹೇಳಿ, ಇದು ರೆಡ್ಯೂಸ್ ಆಗ್ತಿದೆ, ಒಂದು ಆಕ್ಸಿಜನ್ ಅನ್ನ ಲಾಸ್ ಮಾಡ್ತಿದೆ. ಕಾರ್ಬನ್ ಏನ್ ಮಾಡ್ತಿದೆ, ಅದೇ ಆಕ್ಸಿಜನ್ ಅನ್ನು ಗೇನ್ ಮಾಡ್ಕೋತಿದೆ, CO2 ಅಲ್ವಾ? ಸೊ A ಅಂಡ್ B ಏನಾಗ್ತಿದೆ, ಲೆಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಇನ್ ದಿಸ್ ಕೇಸ್ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದಾರಲ್ವಾ? ಇವಾಗ ಏನು, AB ಏನು ಕರೆಕ್ಟ್ ಆಗಿದೆ,
ಕಾರ್ಬನ್ ಈಸ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್, ಸರಿ ಅಲ್ವಾ? ಲೆಡ್ ಆಕ್ಸೈಡ್ ಈಸ್ ಗೆಟ್ಟಿಂಗ್ ರೆಡ್ಯೂಸ್ಡ್, ಅಲ್ಲ, ಇದು ಲೆಡ್ ಆಕ್ಸೈಡ್ ರೆಡ್ಯೂಸ್ ಆಗ್ತಿಲ್ಲ. ಎ ಅಂಡ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್. Chemically rust is hydrated ferrous, only ferric oxide, hydrated ferric oxide, and iron oxide. Chemically rust ಯಾವುದು ಅಂತ ಕೇಳಿದ್ದಾರೆ. ಹೈಡ್ರೇಟೆಡ್ ಫೆರಸ್, ಇದು ಐರನ್ ಆಕ್ಸೈಡ್. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಓನ್ಲಿ ಫೆರಿಕ್ ಆಕ್ಸೈಡ್ ಅಲ್ಲ. ಐರನ್ ಆಕ್ಸೈಡ್ ಆಗುತ್ತಾ? ಆಗಲ್ಲ. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಆಗಿರುತ್ತೆ ಇದು. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಮೆಗ್ನೀಷಿಯಂ ವಿತ್ ಏರ್ ಈಸ್. ರಿಯಾಕ್ಷನ್ ಆಫ್ Mg ಏನಾಗುತ್ತೆ? Mg ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ MgO ಫಾರ್ಮೇಶನ್ ಆಗುತ್ತೆ, 2MgO. ಇದು ಏನು ಹೇಳಿ? ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಪ್ಲಸ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ದಿಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಮೆಗ್ನೀಷಿಯಂ ರಿಬ್ಬನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ ನಾನು, ರಿಯಾಕ್ಟ್ಸ್ ವಿತ್ ಏರ್ ಅಂತ. ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ವಿ ಇದೇ ಕ್ಲಾಸ್ ಅಲ್ಲಿ ನಾವು. ಮೆಗ್ನೀಷಿಯಂ ಗೆಟ್ ಆಕ್ಸಿಡೈಸರ್, ಮೆಗ್ನೀಷಿಯಂ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ, ಆಕ್ಸಿಜನ್ ಅನ್ನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಅಂತ. ಅದೇ ರಿಯಾಕ್ಷನ್. ಯಾವ ರಿಯಾಕ್ಷನ್ ಇದು ಅಂತ ಕೇಳಿದರೆ, ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ವಿಲ್ ಪ್ರೊಡ್ಯೂಸ್ ಹೀಟ್. ನೆಕ್ಸ್ಟ್, ವಾಟ್ ಆರ್ ದ ಕೆಮಿಕಲ್ಸ್ ಯೂಸ್ಡ್ ಇನ್ ಫೈರ್ ವರ್ಕ್? ಬೇರಿಯಂ ಕ್ಲೋರೈಡ್ ಇಸ್ ಯೂಸ್ಡ್ ಇನ್ ಫೈರ್ ವರ್ಕ್. ಓಕೆನಾ? ನೆಕ್ಸ್ಟ್, ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. CO2 plus CaO will give you CaCO3. ಸರಿನಾ? CO2 when react with when carbon dioxide react with CaOH twice, it will give you CaCO3 plus H2O. ಇದೇನೋ ರಿಯಾಕ್ಷನ್. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಲೈಮ್ ವಾಟರ್ ಅಲ್ಲಿ ಪಾಸ್ ಇದು ಕಾರ್ಬನ್ ಪಾಸ್ ಇರ್ತಿರೋದ ಲೈಮ್ ವಾಟರ್, ಇಟ್ ವಿಲ್ ಗೆಟ್ ಮಿಲ್ಕಿ. ನಾವು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತೀವಲ್ವಾ, ಯಾವಾಗ ಒಂದು ಕಾರ್ಬನ್ ಇದು ಸ್ಲೇಟ್ ಲೈಮ್ ಅನ್ನ ತಗೊಂಡು ಸುಣ್ಣದ ತಿಳಿ ನೀರನ್ನು ತಗೊಳ್ತೀವಿ, ನೆನಪಿದ್ಯಾ? ಅದನ್ನ ನಾವು ಬ್ಲೋ ಮಾಡ್ತೀವಿ. ಬ್ಲೋ ಮಾಡಿದಾಗ ಅದೇನಾಗುತ್ತೆ? ಲೈಮ್ ವಾಟರ್ ಗೆಟ್ಸ್ ಮಿಲ್ಕಿ ಅಲ್ವಾ? ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದೇ ರಿಯಾಕ್ಷನ್ ಇದು. ವೆನ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರುತ್ತೆ ಹೇಳಿ? ನಮ್ಮ ರೆಸ್ಪಿರೇಷನ್ ಇಂದ ಬರೋದು. ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತೀವಲ್ವಾ? ಸೊ ಇದೇನಾಗುತ್ತೆ? ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ವೈಟ್ ಪ್ರೆಸಿಪಿಟೇಟ್ ಯಾವ್ದು ಹೇಳಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ ವೈಟ್ ಪ್ರೆಸಿಪಿಟೇಟ್ ಆಗಿ ನಮ್ಗೆ ಸಿಗ್ತಾ ಇರುತ್ತೆ. ಕರೆಕ್ಟಾ? ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಈ ರಿಯಾಕ್ಷನ್ ಅನ್ನ ಬರ್ಕೋತೀರಾ? ಇನ್ನು ನೀಟಾಗಿ ಬರ್ಕೊಡ್ತೀನಿ. CO2 twice will give you CaCO3 plus H2O. ಇದು ರಿಯಾಕ್ಷನ್. ಇದೇನು ಹೇಳಿ? ಸಾಲಿಡ್, ನಮ್ದು ಲಿಕ್ವಿಡ್. ಇದು PPT ಆಗಿ ಸಿಗುತ್ತೆ ನಮ್ಗೆ, ಪ್ರೆಸಿಪಿಟೇಟ್ ಆಗಿ ಸಿಗುತ್ತೆ. ಇದೇ ಲೈಮ್ ವಾಟರ್ ನ ಮಿಲ್ಕಿ ಮಾಡೋದು. ಲೈಮ್ ವಾಟರ್ ಓಕೆನಾ? ನೆಕ್ಸ್ಟ್, rancidity can be prevented by addition of antioxidant, storing food away from the light, keeping the food in refrigerator. ಏನು ಫುಡ್ ಹಾಳಾಗದೆ ಇರೋ ಹಾಗೆ, ರಾನ್ಸಿಡಿಟಿ ಅಂದ್ರೆ ಏನು? ಹಾಳಾಗದೆ ಇರೋ ಹಾಗೆ, ಬೂಸ್ಟ್ ಬರೋದು ಅಂತೀವಲ್ಲ, ಅದ ಆಗದೆ ಇರೋ ಕಾಯಕ್ ನಾವ್ ಏನ್ ಮಾಡ್ತೀವಿ? ಎಡಿಷನ್ ಆಫ್ ಆಕ್ಸಿಡೆಂಟ್, ಇದನ್ನು ಮಾಡ್ತೀವಿ. ನೆಕ್ಸ್ಟ್, ಸ್ಟೋರಿಂಗ್ ದ ಫುಡ್ ಅವೇ ಫ್ರಾಮ್ ದ ಲೈಟ್. ಕರೆಕ್ಟ್, ಇದು ಹೌದು. ಕೀಪಿಂಗ್ ಫುಡ್ ಇನ್ ರೆಫ್ರಿಜಿರೇಟರ್ ಇಡ್ತೀವಿ ಅಲ್ವಾ, ಪ್ರಿವೆಂಟ್ ಮಾಡಕ್ಕೆ. ಸೊ ಯಾವ್ದೇಳಿ? ಆಲ್ ಆಫ್ ದಿಸ್ became rancid due to the process of hydrogen oxidation. ಸರಿನಾ? ಫ್ಯಾಟಿಯಾ. What are the endothermic reaction, exothermic reaction? Given example ಅಂತ ಕೊಟ್ಟಿದ್ದಾರೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು? ಎಂಡೋ ಅಂದ್ರೆ ನಥಿಂಗ್ ಬಟ್ ಇನ್ನರ್.
ಸಪೋಸ್ ಈಸಿಯಲ್ಲಿ ಹೇಳೋದಂದ್ರೆ, ಇಫ್ ಎನಿ ಪ್ರಾಸೆಸ್ ಈ ಪ್ರಾಸೆಸ್ ಆಗ್ತಿದೆ ಅಂದ್ರೆ ಡ್ಯೂ ಟು ಹೀಟ್ ಆರ್ ಎನರ್ಜಿ ಇನ್ನೊಂದು ಲೈಟ್, ಇಲ್ಲೇನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಅಬ್ಸಾರ್ಪ್ಷನ್ ಆಫ್ ಹೀಟ್ ಇದ್ರೆ ಈ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ ನಾವು? ಎಂಡೋಥರ್ಮಿಕ್. ಥರ್ಮಲ್ ಅಂದ್ರೆ ಏನು? ಹೀಟ್ ಅನ್ನ ಅಬ್ಸಾರ್ವ್ ಮಾಡ್ಕೊಂಡು ರಿಯಾಕ್ಷನ್ ಆಗುತ್ತೆ. ನೋಡಿ, ಐಸು ಮೆಲ್ಟ್ ಆಗುತ್ತಲ್ಲ, ಅದನ್ನ ನಾನು ಏನಂತ ಕರಿತೀನಿ? ಎಂಡೋಥರ್ಮಿಕ್ ರಿಯಾಕ್ಷನ್. ಯಾವಾಗ ನಾವು ರೆಫ್ರಿಜಿರೇಟರ್ ಇಟ್ಟಿರ್ತೀವಲ್ಲ, ರೆಫ್ರಿಜಿರೇಟರ್ಲಿ ಐಸ್ ಇರುತ್ತಲ್ಲ, ಐಸ್ ಏನಾಗುತ್ತೆ ಹೇಳಿ? ಹಾಗೆ ಇರುತ್ತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ಲಿಕ್ವಿಡ್ ಆಗುತ್ತೆ ಹೇಳಿ? ಅಟ್ಮಾಸ್ಫಿಯರ್ಗೆ ಬಂದಾಗ. ಅಂದ್ರೆ ಅಟ್ಮಾಸ್ಫಿಯರ್ಗೆ ಬಂದಾಗ ಏನಾಗುತ್ತೆ? ಐಸು 0 ಡಿಗ್ರಿಯಿಂದ ಕೆಳಗಡೆ ಅಟ್ಮಾಸ್ಫಿಯರ್ಗೆ ಬರುತ್ತೆ, ಅಟ್ಮಾಸ್ಫಿಯರ್ ಟೆಂಪರೇಚರ್ಗೆ ಬರುತ್ತೆ. ಅಂದ್ರೆ ಏನಾಯ್ತು? ಹೀಟ್ ಕೊಟ್ವಿ ನಾವು ಅದಕ್ಕೆ. ಯಾವಾಗ ಹೀಟ್ ಸಿಕ್ತೋ ಅದಕ್ಕೆ, ಆ ಹೀಟ್ ಅನ್ನ ಅಬ್ಸಾರ್ವ್ ಮಾಡ್ಕೊಂಡು ಅದೇನಾಯ್ತು? ಅದರ ಸ್ಟೇಟಸ್ ಚೇಂಜ್ ಆಯ್ತು. ಸೊ ದಿಸ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಆಮೇಲೆ ಡೆಫಿನೇಷನ್ ಅನ್ನು ನೋಡೋಣ. ಫಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ರೆಸ್ಪಿರೇಷನ್. ಯಾವಾಗ ನಾವು ರೆಸ್ಪೈರ್ ಮಾಡ್ತೀವೋ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದೇನು ಹೇಳಿ? ಮೆಗ್ನೀಷಿಯಂ ರಿಬ್ಬನ್ ಇದು Mg+O2 2MgO. ದಿಸ್ ಇಸ್ ಆಲ್ಸೋ ಪ್ರೊಡ್ಯೂಸಸ್ ಹೀಟ್ ಅಲ್ವಾ? ಇದು ಒಂದು ಹೀಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಅಂದ್ರೆ ಏನು? ಇಫ್ ಎನಿ ರಿಯಾಕ್ಷನ್ಸ್ ಹ್ಯಾಪನ್ ದ ಹೀಟ್ ವಿಲ್ ಪ್ರೊಡ್ಯೂಸ್. ಅರ್ಥ ಆಯ್ತಾ? ಅದನ್ನ ನಾನು ಅಂತ ಕರಿತೀವಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ. A chemical reaction that releases heat with the product is called exothermic reaction. Fission reaction requires some form of energy such as electrical or heat or light. And in this reaction, energy is absorbed is called endothermic reaction. Exothermic ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಂಡಲ್ ಏನು ಉರಿಯುತ್ತಲ್ಲ, ಅವಾಗ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲೇನಾಗುತ್ತೆ? ನಾವು ವಾಟರ್ ಅನ್ನ ಯಾವಾಗ ಬಾಯ್ಲ್ ಮಾಡ್ತೀವಿ ಅವಾಗ್ಲೂ ಏನಾಗುತ್ತೆ ಹೇಳಿ? ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟಿಗೆ ಹೋಗುತ್ತೆ, ಅವಾಗ್ಲೂ ಏನಾಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇದೇನು? ಎಂಡೋಥರ್ಮಿಕ್, ಹೀಟ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋ ರಿಯಾಕ್ಷನ್ಗಳು. ಥ್ಯಾಂಕ್ ಯು.